ಹಲೋ ಹಲೋ, ಹೋಗ್ಬೇಕಂದ್ರೆ ನಿಮಗೆ ಒಂದು ಸ್ವಲ್ಪ ಬೇಗ. ಎಲ್ರಿಗೂ ನಮಸ್ಕಾರ. ಹೋಗು. ಮೊದಲನೇದಾಗಿ ನಮ್ಮೆಲ್ಲರೂ ಕೂಡ ಕಾರ್ಮಿಕ ದಿನಾಚರಣೆ 1ನೇ ತಾರೀಕು. ಬಹುಶಃ ಇಲ್ಲೆಲ್ಲ ಸೇರ್ತಕ್ಕಂಥದ್ದು ರೈತ ಕಾರ್ಮಿಕರು. ನಮ್ಮೆಲ್ಲರಿಗೂ ಕೂಡ ಈ ರೈತ ಕಾರ್ಮಿಕ ದಿನಾಚರಣೆ ಪರವಾಗಿ ನಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನ, ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರಾಮನಗರ ತಾಲೂಕಿನ ರೈತ ಬಾಂಧವರೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಎಲ್ಲ ನನ್ನ ಯುವ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಮೂಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸುರೇಶ್ ಅವರೇ, ಕೆಎಂಎಫ್ನ ಮಾಜಿ ಅಧ್ಯಕ್ಷರು, ಈ ಭಾಗದ ನಿರ್ದೇಶಕರಾಗಿ ತಮ್ಮೆಲ್ಲರನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಂತ ಸ್ನೇಹಿತರಾದಂಥ ನಾಗರಾಜ್ ಅವರೇ, ಉಪಾಧ್ಯಕ್ಷರಾದಂಥ ರಾಜಣ್ಣ ಅವರೇ, ಸಾಕಷ್ಟು ಜನ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳಿದ್ದಾರೆ. ಎಲ್ಲರೂ ಕೂಡ ಮಂಜು ಅವರು, ನಾಗರಾಜ್ ಅವರು ಎಲ್ಲರ ಹೆಸರು ಹೇಳಿದ್ದಾರೆ. ಹಾಗಾಗಿ ನಾನು ಯಾರ ಹೆಸರು ಹೇಳೋದಿಲ್ಲ. ಎಲ್ಲರೂ ಕೂಡ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಬಮೂಲ್ನ ಅಧಿಕಾರಿ ಮಿತ್ರರೇ, ಸ್ನೇಹಿತರೆ, ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರೈತರ ಮಕ್ಕಳನ್ನ ಇಲ್ಲಿ ಕರೆಸಿ ಅವರ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತೇಳಿ ನಮ್ಮ ಬಮೂಲ್ನ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ನಿಂದ ಒಂದಷ್ಟು ಪ್ರೋತ್ಸಾಹವನ್ನ ನೀಡುವಂತಹ ಕೆಲಸವನ್ನ ಇವತ್ತು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಏನು ನಮ್ಮ ರೈತರ ಮಕ್ಕಳು, ಹಾಲು ಉತ್ಪಾದಕರ ಮಕ್ಕಳು, ನಮ್ಮ ಅಪ್ಪ ಅಮ್ಮ ರೈತರಾಗಿ ಹಾಲು ಹಾಲನ್ನ ಕರೆದು ಹಾಕ್ತಾರೆ. ಅವರ ಮಕ್ಕಳನ್ನ ಗೌರವಿಸಬೇಕು ಅಂತಕ್ಕಂಥದ್ದು, ಜೊತೆಗೆ ಮಕ್ಕಳು ಮಾತ್ರ ಬಂದಿಲ್ಲ, ತಂದೆ ತಾಯಂದಿರು ಕೂಡ ಇಲ್ಲಿ ಬಂದಿಲ್ಲ. ಅದು ಜವಾಬ್ದಾರಿ ಮತ್ತು ಗೌರವ ಎರಡನ್ನೂ ಹೆಚ್ಚಿಸ್ತದೆ. ಸೊ ಈ ಗೌರವ ಮೊದಲು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಹಸುಗಳನ್ನ ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ನಿಮ್ಮ ಯೋಗಕ್ಷೇಮವನ್ನ, ನಿಮ್ಮ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನಾವು ಮುಂದಿದ್ದೇವೆ ಅಂತ ಹೇಳಿ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ನನ್ನ ಪೋಷಕರಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳಿಗೆ ಗೊತ್ತು ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಂತ. ಕಷ್ಟಪಡ್ತಾರಾ ಇಲ್ವಾ? ಕಷ್ಟಪಡ್ತಾರಾ ಇಲ್ವಾ? ನನ್ನ ಮಗನಿಗೆ ಜೀನ್ಸ್ ಪ್ಯಾಂಟ್ ಬೇಕು ತಕೊಡ್ತಾರೆ, ನನ್ನ ಮಗಳಿಗೆ ಚೂಡಿದಾರ್ ಬೇಕು ತಕೊಡ್ತಾರೆ. ಫ್ರೆಂಡ್ಸು ಮೊಬೈಲ್ ತಗೊಂಡ್ಬಿಟ್ಟಿದ್ದಾರೆ, ಮೊಬೈಲ್ ಬೇಕು. ನಿಮ್ಮ ಅಪ್ಪ ಅಮ್ಮ ಇದು ಯಾವುದು ನೋಡಿಲ್ಲ. ನಿಮ್ಮ ಅಪ್ಪ ಅಮ್ಮ ಇದನ್ನ ಯಾವುದು ನೋಡಿಲ್ಲ. ನೋಡಿದ್ರೇನ್ರಿ? ಅವರಿಗೆ ಬದುಕದೇ ಕಷ್ಟ ಆಯ್ತು, ಜೀವನನೇ ಕಷ್ಟ ಆಯ್ತು. ಮಳೆ ಆಕಾಶ ಮೇಲ್ ನೋಡೋದು, ಮಳೆ ಹೋಯ್ತದ, ರಾಗಿ ಎಷ್ಟು ಗಂಟೆಗೆ ಆಯ್ತದೆ ಅಂತ ಲೆಕ್ಕ ಹಾಕೋದು, ಕಡಲೆಕಾಯಿ ಎಷ್ಟು ಗಂಟೆಗೆ ಆಯ್ತದೆ ಅಂತ ನೋಡೋದು, ಮಾವಿನ ತೋಪಲ್ಲಿ ಆನೆಕಲ್ ಮಳೆ ಬಂದು ಗಾಳಿ ಬಂದ್ಬಿಟ್ರೆ ಮಾವೆಲ್ಲ ಉದುರೋಯ್ತಲ್ಲಪ್ಪ ಅಂತ ಯೋಚನೆ ಮಾಡೋದು. ಸೊ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಕಷ್ಟದ ಸಮಯ. ಅವರಪ್ಪ ಅಮ್ಮಂದಿರು ಇವ್ರು ಯಾರಿಗೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ವಿದ್ಯಾಭ್ಯಾಸ ಓದ್ಲಿ ನನ್ನ ಮಗ ಅಂತೇಳಿ ಯಾರು ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ.
ಅಯ್ಯೋ ಮನೆ ಮುಂದೆ ಕೆಲಸ ನೋಡ್ಕೊಂಡು ಹೊಲ ನೋಡ್ಕೊಂಡು ಹಸ್ಗಳು ಮೇಯಿಸ್ಕೊಂಡು ದನ ಹೊಡ್ಕೊಂಡು ಕುರಿ ಮೇಯಿಸ್ಕೊಂಡು ಬಂದ್ರೆ ಸಾಕು ನನ್ನ ಮಗ ಅನ್ನುವಂತ ಭಾವನೆ ಅವರಪ್ಪ ಅಂತೀವಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿಗೆ ಇತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತಂದ್ರೆ, ನಾನ್ ಕಷ್ಟಪಟ್ಟರು ಚಿಂತೆ ಇಲ್ಲ, ನಾ ಸಗಣಿ ಎತ್ತಿದ್ರು ಚಿಂತೆ ಇಲ್ಲ, ನಾನು ಊಟ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಬೇಕು, ನಾನು ಕೂಲಿ ಮಾಡಿದ್ರು ಕೂಡ ನನ್ನ ಮಕ್ಕಳು ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು, ಅವರು ಉತ್ತಮ ದಾರಿಗೆ ಬರಬೇಕು, ನಾನ್ ಕಷ್ಟಪಟ್ಟಂತೆ ಅವ್ರು ಕಷ್ಟಪಡಬಾರದು ಅನ್ನುವಂತ ಭಾವನೆ ಇದೆ. ಇದೆಯಾ ಇಲ್ವಾ? ನೀವೇನ್ ಮಾಡ್ತೀರಿ? ನಾಗರಾಜ ಹೇಳ್ದಂಗೆ ರೀಲ್ಸ್ ನೋಡ್ತಾರೆ, ಅವನ ಪಾಪ ಭಾಷಣ ಮಾಡ್ತಾನೆ ಅವನೇ, ನೀವೆಲ್ಲ ರೀಲ್ಸ್ ನೋಡ್ತಾನೆ ಇರಿ ಮೊಬೈಲ್ನ. ಅವ್ನು ರೀಲ್ಸ್ ಬಗ್ಗೆ ಮಾತಾಡ್ತಾನೆ, ನೀವು ಮೊಬೈಲ್ ನೋಡ್ಬೇಕು. ಮೊಬೈಲ್ ಎಷ್ಟು ಒಳ್ಳೇದೋ ಅಷ್ಟು ಕೆಟ್ಟು. ಎಲ್ಲದೂ ಒಳ್ಳೇದೇ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಎಲ್ಲನೂ ನಿಜ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ರೀಲ್ಸ್ಗೋಸ್ಕರನೇ ನಟನೆ ಮಾಡ್ತಾರೆ, ಫೋಟೋ ಬರ್ಲಿ ಅಂತಾನೆ ನಟನೆ ಮಾಡ್ತಾರೆ. ನೀವ್ ಹೆಂಗ್ ಫೋಟೋ ತೆಗೆದ್ಬಿಟ್ಟು ಫೋಟೋ ಹಾಕಿ ನೀವ್ ಹೆಂಗೆ ಅಪ್ಲೋಡ್ ಮಾಡ್ತೀರೋ ಹಂಗೆ ಅದು ನಿಜ ಜೀವನ ಅಲ್ಲ. ನಿಜ ಜೀವನ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮರು ಕಷ್ಟಪಡ್ತಾರಲ್ಲ, ಅದು ನಿಜವಾದ ಜೀವನ. ನಿಜ ಜೀವನನೇ ಬೇರೆ, ರೀಲ್ಸ್ ಬರ್ತಕ್ಕಂಥದ್ದೇ ಬೇರೆ. ಎಲ್ಲ ಒಂದು 10% 20% ವಸ್ತುಸ್ಥಿತಿಗೆ ಹತ್ತಿರವಾಗಿರ್ಬೋದು, ಆದ್ರೆ 80% ವಸ್ತುಸ್ಥಿತಿಗೆ ಹತ್ತಿರ ಆಗಿರುತ್ತೆ. ನೀವು ಇವತ್ತು ನಿಮ್ಮ ಪೋಷಕರಿಗೆ ಗೌರವ ಸಲ್ಲಿಸಬೇಕು, ಪ್ರತಿಭೆಗಳನ್ನ ಗುರುತಿಸಬೇಕು. ಯಾವ ಕ್ಷೇತ್ರದಲ್ಲಿ ಗುರುತಿಸಬೇಕು ಅಂತ ಕರೆದಿದ್ದೀವಿ ಇವತ್ತು ಅಂತ ಅಂದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಫಲಿತಾಂಶವನ್ನ ಗಳಿಸಿದ್ದಾರೆ, ಯಾರು ಮಕ್ಕಳು SSLC ನಲ್ಲಿ ಚೆನ್ನಾಗಿ ಓದಿದ್ದಾರೆ, ಯಾರು PUC ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ, ಯಾರು ಡಿಗ್ರಿಗೆ ಚೆನ್ನಾಗಿ ಹೋಗ್ತಾ ಇದ್ದಾರೆ, ಡಿಗ್ರಿ ಸೇರಿದ್ದಾರೆ, ಯಾರು ಇಂಜಿನಿಯರಿಂಗ್ಗೆ ಪ್ರವೇಶನ ಪಡೆದಿದ್ದಾರೆ, ಯಾರು ಮೆಡಿಕಲ್ಗೆ ಪ್ರವೇಶ ಪಡೆದಿದ್ದಾರೆ, ಯಾರು IAS ಎಕ್ಸಾಮ್ಗೆ ಪ್ರಿಲಿಮಿನರಿ ತಗೊಳಕ್ಕೆ ಮುಂದೆ ಬಂದಿದ್ದಾರೆ, ಪಾಸ್ ಆಗಿದ್ದಾರೆ, ಹೀಗೆ ಯಾರು ಲಾ ಮಾಡ್ಲಿಕ್ಕೆ ಡಬಲ್ ಗ್ರಾಜುಯೇಟ್ ಮಾಡ್ಲಿಕ್ಕೆ ಮುಂದೆ ಹೋಗಿದ್ದಾರೆ. ಈ ರೈತರ ಮಕ್ಕಳನ್ನ ಗೌರವಿಸಬೇಕು, ಅವ್ರಿಗೆ ಒಂದು ಪ್ರೋತ್ಸಾಹವನ್ನ ನಾವು ಕೊಡೋದ್ರಿಂದಾನೇ ಎಲ್ಲ ನಿಮಗೆ ಸಾಕಾಗತ್ತಿಲ್ಲ. ನಾವು ಕೊಡೋದು 2,000 ಕೊಡ್ಬೋದು, 3,000 ಕೊಡ್ಬೋದು, 5,000 ಕೊಡ್ಬೋದು, 10,000 ಕೊಡ್ಬೋದು, 15,000 ರೂಪಾಯಿ ಕೊಡ್ಬೋದು. ನಾವಿವತ್ತು ಇಲ್ಲಿ ಸುಮಾರು 1,19,00,000 ರೂಪಾಯಿ ಹಣವನ್ನ ವಿವಿಧ ಯೋಜನೆಗಳ ಮುಖಾಂತರ ರೈತರಿಗೆ ತಲುಪುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇವತ್ತು ನಮ್ಮ ಒಕ್ಕೂಟದಲ್ಲಿ ಸುಮಾರು 3,354 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾ ಇದ್ದೇವೆ. 3,354 ಮಕ್ಕಳಿಗೆ. ಮುಂದೊಂದು ದಿನಗಳಲ್ಲಿ ನಾನು ನಮ್ಮ ಆಡಳಿತ ಮಂಡಳಿನಲ್ಲಿ ನಾವು ಚಿಂತನೆಯನ್ನ ಮಾಡಿ ಇನ್ನೂ ಕೂಡ ಜಾಸ್ತಿ ಮಾಡ್ಲಿಕ್ಕೆ, ಇನ್ನೂ ಹೆಚ್ಚು ಮಕ್ಕಳನ್ನ ಇದರೊಳಗಡೆ ತರಲಿಕ್ಕೆ ಒಂದು ನಿರ್ಣಯವನ್ನ ಈ ವರ್ಷದ ಬಜೆಟ್ ಒಳಗಡೆ, ಯಾಕಂದ್ರೆ ಲಾಸ್ಟ್ ಇಯರ್ ಬಜೆಟ್ ಮಾಡಿದಾಗ ಎಲ್ಲ ಮುಗಿದೋಗಿತ್ತು, ನಾನು ಬಂದ್ರೆ ಅವಾಗೇನು ಮಾಡ್ಲಿಕ್ಕೆ ನಾನು ಸಾಧ್ಯ ಆಗ್ಲಿಲ್ಲ. ಈ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳನ್ನ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನ ಪ್ರತಿಭಾ ಪುರಸ್ಕಾರಕ್ಕೆ ವಿಶೇಷವಾಗಿ ನಾಗರಾಜ ಯಾವಾಗಲೂ ಬರೀ ಅದು ಇವರಿಗೆ ಬಿಡಿ ಕೊಡ್ಬೇಕು ಅಂತಾನೆ ಹೇಳ್ತಾ ಇರ್ತಾರೆ. ನನಗೆ ಸ್ವಲ್ಪ ಹುಡುಗರ ಮೇಲೆ ಆಸಕ್ತಿ. ಭವಿಷ್ಯ ಯಾರು ಅಂತ ಹೇಳಿದ್ರೆ, ಈ ದೇಶದ ಭವಿಷ್ಯವನ್ನ ಉಳಿಸ್ತಾ ಇರ್ತಕ್ಕಂಥವ್ರು, ವಿಶ್ವದ ಗಮನವನ್ನ ಯಾರು ಸೆಳೆದಿದ್ದಾರೆ ಅಂತ ಅಂದ್ರೆ ಈ ನಮ್ಮ ಯುವ ಪ್ರತಿಭೆಗಳು ಇಡೀ ವಿಶ್ವದ ಗಮನವನ್ನ ಸೆಳೆದಿರ್ತಕ್ಕಂಥವ್ರು. ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದೇ ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮುಂದಿನ ಆಡಳಿತ ಮಂಡಳಿ ಸಂದರ್ಭದಲ್ಲಿ, ನಮ್ಮ ಟ್ರಸ್ಟ್ ನಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನಾದ್ರೂ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಅಪ್ಪ ಅಮ್ಮದಿರು ಎದುರಿಸಿರೋ ಸವಾಲೇ ಬೇರೆ, ನೀವುಗಳು ಇವತ್ತು ಎದುರಿಸುವಂತ ಸವಾಲುಗಳೇ ಬೇರೆ. ಅಜಗಜ ಅಂತ ನೀವು ಯೋಚನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಪ್ಪ ಅಮ್ಮದಿರು ಊರಲ್ಲಿದ್ದು ಸಮಸ್ಯೆ ಎದುರಿಸ್ತಾ ಇದ್ರು, ನೀವು ಹೊರಗಡೆ ಎಲ್ಲೇ ಹೋದ್ರು ಕೂಡ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ.
ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಒಂದಷ್ಟು ಚಿಂತನೆಗಳನ್ನ ಈ ಹಂತದಲ್ಲೇ ವಿದ್ಯಾರ್ಥಿ ದೆಸೆನಲ್ಲೇ ನೀವು ಚಿಂತನೆಗಳನ್ನ ಮಾಡಿ ನಿಮ್ಮ ಭವಿಷ್ಯ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿ ತಾವುಗಳೇನಾದ್ರೂ ಆಲೋಚನೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ, ಮುಂದಿನ ಭವಿಷ್ಯ ಕಷ್ಟ ಆಗ್ತದೆ. ನಾನು ನಿಮ್ಮನ್ನ ಎದುರಿಸ್ತಾ ಇಲ್ಲ, ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ನಿಮಗೆ ಶಕ್ತಿ ಇಲ್ಲ ಅಂತಲ್ಲ, ನೀವು ಪ್ರತಿಭಾನ್ವಿತರಿದ್ದೀರಿ, ನಿಮಗೆ ಆಲೋಚನೆಗಳಿದೆ. ಆದ್ರೆ ನೀವು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದನ್ನ ನೀವು ಇವತ್ತು ಚಿಂತನೆಯನ್ನ ಮಾಡಬೇಕು. ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಮಗ SSLC ಓದ್ತಾ ಇದ್ದಾನೆ, ಅವ್ನಿಗೊಂದು ಕಾಲೇಜಲ್ಲಿ ಒಂದು ಸೀಟ್ ಸಿಕ್ಕಿದ್ರೆ ಸಾಕು. PUC ಓದ್ತಾ ಇದ್ದಾನೆ, BA ಮಾಡ್ತಾ ಇದ್ಯಾ, PCMB ಮಾಡ್ತಾ ಇದ್ಯಾ, PCA ಮಾಡ್ತಾ ಇದ್ಯಾ, BCA ಮಾಡ್ತಾ ಇದ್ಯಾ, ಯಾವ ಸಬ್ಜೆಕ್ಟ್ ತಗೊಂಡಿದ್ಯಾ ಅಂತಂದ್ರೆ ಅವ್ರಿಗೇನು ಗೊತ್ತಿಲ್ಲ. ನೀವು ಯಾವ್ದನ್ನ ಕೇಳ್ತೀರಿ ಅದನ್ನ ಅವರು ಎಸ್ ಅಂತ. ಯಾರೋ ನನ್ನಂತವ್ರನ್ನ ಯಾರೋ ಒಬ್ರನ್ನ ಹಿಡ್ಕೊತಾರೆ, ಇನ್ಯಾರೋ ಒಬ್ರನ್ನ ಹಿಡ್ಕೊಂಡು ಅವ್ರವ್ರ ಲೀಡರ್ ಬೇಕಾದವರು ಅಥವಾ ಹಣ ಕೊಟ್ಟು ಏನೋ ಮಾಡಿ ಒಂದು ಕಾಲೇಜಲ್ಲಿ ಒಂದು ಸೀಟ್ ಕೊಟ್ಟು. ಆದ್ರೆ ಭವಿಷ್ಯ ಎಲ್ಲಿದೆ? ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಗೊತ್ತಾ ಅವ್ರಿಗೆ, ನನ್ನ ಮಗ ಗ್ರಾಜುಯೇಟ್ ಮಾಡಿದ್ದಾನೆ, ನನ್ನ ಮಗನ್ ಒಂದು ಕೆಲಸ ಕೊಡ್ತೀನಿ. ಅವ್ರ ಕಾಲದಲ್ಲಿ ಏನಿತ್ತು ಅಂತಂದ್ರೆ SSLC ಮಾಡಿದ್ರೆ ಮನೆ ಮುಂದೆ ಕೆಲಸ ಸಿಗೋದು. SSLC ಪಾಸ್ ಆದವನೇ ಅಂತ ಹೇಳಿದ್ರೆ ನಿಮ್ಮ ಊರಲ್ಲಿ ಆದ ಕೈಲಾಸದಲ್ಲೋ ಕೂಟ್ಕಲ್ಲೋ ಇಲ್ಲಿ ಯಾವ್ದೋ ಮಾಯಗಾರಹಳ್ಳಿ ಸುತ್ತಮುತ್ತ ಯಾವ್ದೋ ಊರಲ್ಲಿ ಯಾವ್ದೋ ಒಂದು ಹಳ್ಳಿನಲ್ಲಿ SSLC ಪಾಸ್ ಮಾಡವನೇ ಅಂತ ಅಂದ್ರೆ SSLC ರಿಸಲ್ಟ್ ಮೊನ್ನೆ ಬಂತು, 92% ಈ ವರ್ಷದ ಫಲಿತಾಂಶ. ಎಲ್ರೂ ಪಾಸ್ ಮಾಡ್ಬೇಕು ಅಂತ. ನಾವು ಓದ್ಬೇಕಾದ್ರೆ 56%, 45%, ಇಡೀ ಸ್ಟೇಟ್ ಪರ್ಸೆಂಟೇಜ್ 35%, ಇಡೀ ಸ್ಟೇಟ್ ಪರ್ಸೆಂಟೇಜ್ ಇವತ್ತು 92%. ಸೊ ಕಾಂಪಿಟೇಷನ್ ಹೆಂಗ್ ಸ್ಟಾರ್ಟ್ ಆಗ್ತಾ ಇದೆ? ಪ್ರತಿಯೊಂದು ವರ್ಷನೂ ಕೂಡ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ. ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗೋದ್ರ ಜೊತೆಗೆ ನೀವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತಾರೆ. ನೀವೆಲ್ಲಿದ್ದೀರಿ? ರಾಮನಗರದ ಬಗ್ಗೆ ಚಿಂತನೆ ಮಾಡುವಾಗಿಲ್ಲ ನೀವು, ಬೆಂಗಳೂರು ಬಗ್ಗೆ ಚಿಂತನೆ ಮಾಡುವಾಗಿಲ್ಲ ನೀವು. ನಿಮ್ಮ ಸ್ಪರ್ಧೆ ಇಡೀ ವಿಶ್ವದ ಜೊತೆ ಸ್ಪರ್ಧೆ ಇದೆ. ನೀವು ಪ್ರತಿಭೆಗಳೇನಿದ್ದೀರಿ, ಪ್ರತಿಭಾ ಪುರಸ್ಕಾರವನ್ನ ನೀವು ತಗೋತಾ ಇದ್ದೀರಿ. ಇವತ್ತು ಸುಮಾರು 250-260 ಜನ ಮಕ್ಕಳು ಇಲ್ಲಿ ಬಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಿದ್ದೀರಿ. ನೀವು ಸ್ಪರ್ಧೆ ಯಾವ ಜೊತೆ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಇಡೀ ವಿಶ್ವದ ಜೊತೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀರಿ. ಆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಆಯ್ಕೆಗಳು ಸರಿಯಾದ ರೀತಿಯಲ್ಲಿ ಆ ನಿಮ್ಮ ಆಯ್ಕೆಗಳನ್ನ ಮಾಡುವಂತದ್ರಲ್ಲಿ ನೀವು ಏನು ಸಮಯವನ್ನ ಪ್ರತಿನಿತ್ಯ ನಿಮ್ಮ ಮೊಬೈಲ್ ನಲ್ಲಿ 6 ರಿಂದ 8 ಗಂಟೆ ಕಾಲ ಕಳೀತಾ ಇದ್ದೀವಿ. ಎಷ್ಟು ಗಂಟೆ ಕಾಲ ಕಳೀತೀಯಪ್ಪ ಈಗ ಮೊಬೈಲ್? ನೀನೆಷ್ಟು? 2. ನೀನು 4, 3. ನೀನು ಮೊಬೈಲ್ ಇಲ್ಲ, ಮಾತಾಡಲ್ಲ, ಮಾರ್ಬಲ್ ಕೊಡಲ್ವಾ? ಒಳ್ಳೆ ಅಪ್ಪ. ನನ್ನ ಹತ್ರ ಇವ್ರು 2, 3 ಅಂದವ್ರೆ. 2 ಅಂದ್ರೆ 2, 2 × 2 4, 3 × 2 6 ಆ ತರ ಲೆಕ್ಕ ಆಗ್ತದೆ. ಅರ್ಥ ಹೇಳೋದು ನೋಡು, ಮಗಳು ಅಮ್ಮನಿಗೆ ಚಿತ್ತ ಹೇಳ್ಬೇಡ. ಅವಶ್ಯಕತೆಗೆ ಅನುಗುಣವಾಗಿ ಬಳಸೋದನ್ನ ಕಲಿತೇವೆ. ಅವಶ್ಯಕತೆಗಿಂತ ಜಾಸ್ತಿ ಎಲ್ಲ ಸಿಗ್ತದೆ. ಈ ಮೊಬೈಲ್ ಅಲ್ಲಿ ಎಲ್ಲ ಸಿಗ್ತದೆ, ಏನ್ ಸಿಗಬಾರ್ದೋ ಎಲ್ಲ ಸಿಗುತ್ತೆ. ಅದು ನಿಮ್ಗೆ ಏನ್ ಬೇಕು? ನೀವು ನಿಮ್ಮ ಮನೆ ಬದುಕು ಚೆನ್ನಾಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೆ ಮಾರ್ಗದರ್ಶನ ಕೊಡ್ಬೇಕಾ? ಅದ್ರಲ್ಲಿ ಸಿಗುತ್ತೆ. ನಿಮ್ಮ ಅಪ್ಪ ಅಮ್ಮ ಹಸು ಹೆಂಗ್ ಸಾಕ್ತಾ ಇದ್ದಾರೆ, ಹಾಲು ಹೆಂಗ್ ಜಾಸ್ತಿ ಮಾಡ್ಕೋಬೇಕು, ಹಾಲು ಜಾಸ್ತಿ ಮಾಡೋದಕ್ಕೆ ಏನೇನ್ ಬೇಕು ಅದಕ್ಕೆ ಮಾಹಿತಿ ಕೊಡ್ಬೋದಾಗ ನಿಮ್ಮ ಮೊಬೈಲ್ ಅಲ್ಲಿ ಸಿಗ್ತದೆ. ಆ ಕೆಲಸ ಯಾರು ಒಬ್ರು ಮಾಡಿದ್ದೀರಾ? ಯಾರು ಆ ಕೆಲಸ ಒಬ್ರು ಮಾಡಿದ್ದೀರಾ? ಹೇಳಿ, ಮಕ್ಕಳು ಕೈ ಎತ್ತಿ, ನನಗೆ ಪ್ರತಿಭಾ ಪುರಸ್ಕಾರ ಇಸ್ಕೊಳ್ಳೋದು ಸಿಗುತ್ತಾ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಸು ಹಿಡ್ಕೊಂಡ್ಬಂದು ಕೊಟ್ಟಿಗೆ ಕಟ್ಟಿ, ಹೊರಗಡೆ ಕಟ್ಟಿ, ಹುಲ್ಲು ಹಾಕಿ, ಫೀಡ್ಸ್ ಹಾಕಿ, ಮೇವು ಹಾಕಿ, ಹಾಲು ಕರೆಯೋದಕ್ಕೆ ತೊಳೆದು ಗಿಳಿದು ರಸ ರೆಡಿ ಮಾಡಿ
7 ಗಂಟೆಗೆ ಹಾಲು ಎತ್ಕೊಂಡು ಹಾಕ್ಬೇಕು, ಬಂದು ನಿಮ್ಗೆ ತಿಂಡಿ ಮಾಡ್ಕೊಡ್ಬೇಕು, ನಿಮ್ಮನ್ನ ಕಾಲೇಜ್ಗೆ ಸ್ಕೂಲ್ಗೆ ಕಳಿಸ್ಬೇಕು. ಮಾಡ್ತಾ ಇದ್ದಾರಾ ಇಲ್ವಾ? ನೀವು 5 ನಿಮಿಷ ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಸುಲಭವಾಗಿ ಹಸುಗಳನ್ನ ಸಾಕ್ಬಹುದು, ಯಾವ ರೀತಿ ಹಸುಗಳಿಗೆ 5 ಲೀಟರ್ ಹಾಲು ಬರ್ತಾ ಇದೆ ನಿಮ್ಮ ಮನೆ ಹಸುವಿನಲ್ಲಿ, 5 ಲೀಟರ್ ಬರ್ತಾ ಇರೋದನ್ನ 7 ಲೀಟರ್ ಮಾಡ್ತು ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಒಂದಿನಕ್ಕೆ 100 ರೂಪಾಯಿ 80 ರೂಪಾಯಿ ಜಾಸ್ತಿ ಆಗುತ್ತಾ ಇಲ್ವಾ? ಯಾರ ಲಾಭ ಬರ್ತದೆ? ನನಗ, ನಿಮಗೆ, ನಿಮ್ಮ ಅಪ್ಪ ಅಮ್ಮನಿಗೆ ನಿಮಗೆ ಅನುಕೂಲ ಆಗುತ್ತೆ. ನೀವು ಮಾಹಿತಿ ಕೊಡಬೇಕು, ನಿಮ್ಮ ಚಿಂತನೆ ಯಾವ ರೀತಿ ಇರಬೇಕು ಅಂತಂದ್ರೆ ನಿಮ್ಮ ಬದುಕನ್ನ ಸೃಷ್ಟಿ ಮಾಡಿಕೊಳ್ಳೋ ರೀತಿನಲ್ಲಿ ಇರಬೇಕು. ಸಣ್ಣ ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಬದುಕನ್ನು ಯಾವ ರೀತಿ ಇರಬೇಕು? ಬದುಕನ್ನ ಸೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ರಾಗಿ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ, ಒಳ್ಳೆ ಗಾಳಿ ಬಂದ್ರೆ ನಡೆಯೋದಕ್ಕೆ ಏನ್ ಮಾಡ್ಬೇಕು? ಯಾವ್ದೋ ನಳ ಬಂತು, ಯಾವ್ದೋ ಕಾಯಿಲೆ ಗೊತ್ತು, ಆ ಕಾಯಿಲೆ ಬಂದ್ರೆ ಆ ಫೋಟೋ ಹೊಡೆದ್ಬಿಟ್ಟು ನೀವು ಅದನ್ನ ರೀಲ್ಸ್ ಮಾಡಬಹುದು, ಅದನ್ನ ಸರ್ಚ್ ಹಾಕಿ ಅದನ್ನ ಹುಡುಕಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಕಂಡುಹಿಡಿಯುವಂತ ಅವಕಾಶ ನಿಮ್ಗಿದೆಯಾ ಇಲ್ವಾ? ಅದಕ್ಕೆ ಯಾಕೆ ಬೇಕು ಬೇರೆಯವರು? ನಿಮ್ ಕೈಯಲ್ಲೇ ಇದೆಯಲ್ಲ ಎಲ್ಲ ತಂತ್ರಜ್ಞಾನ, ನಿಮ್ ಕೈಯಲ್ಲಿದೆ. ನಿಮ್ಮ ಅಪ್ಪ ಅಮ್ಮ ಆ ಕಾಲದಲ್ಲಿ ಹುಟ್ಟಲಿಲ್ಲ, ನೀವ್ ಈ ಕಾಲದಲ್ಲಿ ಹುಟ್ಟಿದಿರಿ, ನಿಮ್ಗೆ ಎಲ್ಲ ಮಾಹಿತಿಗಳು ಕೂಡ ಕೈಯಲ್ಲಿ ಸಿಗುತ್ತೆ. ಆ ಸಿಕ್ಕಂತದ್ದನ್ನ ಯಾವ ರೀತಿ ನೀವು ಬಳಕೆ ಮಾಡ್ಕೊತೀರಿ? ಒಂದು ನಿಮ್ಮ ಮನೆಗೆ ಆಶ್ರಯ ಆಗ್ತಕ್ಕಂಥದ್ದು, ಮತ್ತೊಂದು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು, ಯಾವುದ್ರಲ್ಲಿ ಬದಲಾವಣೆಯನ್ನ ಮಾಡ್ಬೋದು. ಇವತ್ತೆಲ್ಲ ಕಂಪ್ಯೂಟರ್ ಅಂತಿದ್ರು. ಏನಾಗ್ತಾ ಇದೆ ಈಗ ಕಂಪ್ಯೂಟರ್ ನಲ್ಲಿ? AI ಟೆಕ್ನಾಲಜಿ ಬಂತು. ಕೇಳ್ತಾ ಇದ್ದೀರಾ ಇಲ್ವಾ? AI ಟೆಕ್ನಾಲಜಿ ಬಂದಿದ್ರೆ ಏನಾಗಿದೆ? ಕಂಪ್ಯೂಟರ್ ಬಂದಂತ ಸಂದರ್ಭದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಎಲ್ಲರೂ ಏನ್ ಹೇಳ್ತಾ ಇದ್ರು, ಕಂಪ್ಯೂಟರ್ ಬಂದದ್ರಿಂದ ಉದ್ಯೋಗಗಳು ನಷ್ಟ ಆಗ್ತದೆ. ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಎಲ್ಲ ಅಕೌಂಟಿಂಗ್ ಸೆಕ್ಟರ್ ಇರ್ಬೋದು, ಎಲ್ಲ ಕಡೆ ನಷ್ಟ ಆಗುತ್ತೆ ಅಂತ ಹೇಳಿದ್ರು. ನಂತರ ದಿನಗಳಲ್ಲಿ ಅದು ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿ ಉದ್ಯೋಗಗಳು ಸೃಷ್ಟಿಯಾಗಿದೆ. ಇವತ್ತು AI ಟೆಕ್ನಾಲಜಿ ಬಂದಿದೆ. ಇವತ್ತು ಕೂಡ ಚರ್ಚೆಗಳು ನಡೀತಾ ಇದೆ. ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, AI ಟೆಕ್ನಾಲಜಿ ಸಾಕಷ್ಟು ಉದ್ಯೋಗಗಳನ್ನ ಕಡಿತಗೊಳಿಸ್ತದೆ, ಕಡಿಮೆ ಮಾಡ್ತದೆ. ಹಂಗಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ, ಹಂಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ನೀವು ಸುಮ್ಮನೆ ಕೂತ್ಕೋಬಾರ್ದು. AI ಟೆಕ್ನಾಲಜಿ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಇನ್ನೊಂದು ಆವಿಷ್ಕಾರ ಸಿಗುತ್ತೆ, ಇನ್ನೊಂದು ಬದಲಾವಣೆ, ಇನ್ನೊಂದು ಹೊಸ ರೂಪ, ಎಲ್ಲೆಲ್ಲಿ ಏನೇನು ಮಾಡಬಹುದು ಅಂತ ಹೇಳಿ ಅದಕ್ಕೆ ಬದಲಾವಣೆಯನ್ನ ಕಂಡುಕೊಳ್ಳಿಕ್ಕೆ ಒಂದು ಅವಕಾಶಗಳು ಸಿಗ್ತದೆ. ಹಾಗಾಗಿ ನಿಮ್ಮ ಚಿಂತನೆಗಳು ಯಾವತ್ತೂ ಕೂಡ ದೂರದೃಷ್ಟಿಗೆ ಸಂಬಂಧಪಟ್ಟಂತೆ ಬದುಕನ್ನ ಯಾವ ರೀತಿಯಾಗಿ ವಿಶ್ವ ಮಟ್ಟದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ದಾರಿನಲ್ಲಿ ಹೋಗ್ಬೇಕು, ವಿಶ್ವದಲ್ಲಿ ಎದುರಿಸ್ತಕ್ಕಂತಹ ಚಾಲೆಂಜಸ್, ನಮ್ಮ ಭಾರತದಲ್ಲಿ ಏನು ಚಾಲೆಂಜಸ್ ಅನ್ನ ನಾವು ಎದುರಿಸ್ತಾ ಇದ್ದೀವಿ, ನಮ್ಮ ಜಿಲ್ಲೆನಲ್ಲಿ ನಾವೇನು ಚಾಲೆಂಜ್ ಅನ್ನ ಎದುರಿಸ್ತಾ ಇದೀವಿ, ನಮ್ಮ ಊರಿನಲ್ಲಿ ಏನು ನಮ್ಮ ಬದಲಾವಣೆ, ನಮ್ಮ ಚಾಲೆಂಜಸ್ ಇದೆ, ನಮ್ಮ ಶಾಲೆನಲ್ಲಿ ಏನಿದೆ, ನಮ್ಮ ಜೊತೆಲಿರ್ತಕ್ಕಂಥ ಸಹಪಾಠಿಗಳ ಮಧ್ಯೆ ಇರ್ತಕ್ಕಂಥ ಸವಾಲುಗಳೇನು, ಈ ಎಲ್ಲ ಸವಾಲುಗಳ ಮಧ್ಯೆ ನಾವು ಬದುಕಲಿಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥ ಸರಿಯಾದ ಚಿಂತನೆಗಳನ್ನ ನೀವು ಮಾಡಿದ್ದೇ ಆಯ್ತು ಅಂದ್ರೆ ಬಹುಶಃ ನಿಮ್ಮ ಬದುಕು ಹಸನಾಗ್ತದೆ. ನಿಮ್ಮ ಅಪ್ಪ ಅಮ್ಮಂದಿರು ಬೆಳಿಗ್ಗೆ ಎದ್ದು ಹಾಲು ಕರೆದು ನಿಮ್ಮನ್ನ ಮಕ್ಕಳಿಗೆ ಸಾಕಿ ನಿಮ್ಮನ್ನ ವಿದ್ಯಾವಂತರು ಮಾಡಲಿಕ್ಕೆ ನೀವು ಕೊಡ್ತಕ್ಕಂಥ ನಿಜವಾದ ಬಹುಮಾನ, ನಿಜವಾದ ಪ್ರತಿಭೆಗಳು ನೀವು. ಹೌದಾ ಅಲ್ವಾ? ಹೌದಾ ಅಲ್ವಪ್ಪ? ಯಾರು ಮಾಡ್ಬೇಕಾಗಿದ್ರು ಮೊದಲೇದು? ನೀವು ಈಗಲಿಂದಲೇ ಅದನ್ನ ಬೆಳೆಸ್ಕೊಂಡ್ರೆ ಮುಂದಕ್ಕೆ ಒಳ್ಳೆಯ ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ. ನೀವೆಲ್ಲರೂ ಕೂಡ ಈಗಲಿಂದನೇ ಅದನ್ನ ಬೆಳೆಸ್ಕೊಂಡ್ರೆ ಮಾತ್ರ, ಬೆಳೆಸ್ಕೊಂಡಾಗ ಮಾತ್ರ ನಿಮ್ಗೆ ಒಂದು ಬಾಂಧವ್ಯ, ಒಂದು ಸಂಬಂಧ, ಒಂದು ವಿಶ್ವಾಸ, ಒಂದು ಗೌರವ, ನಿಮ್ಮ ಘನತೆಯನ್ನ ಹೆಚ್ಚಿಸ್ತದೆ. ನೀವು ಮಾಡ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಗೌರವ ಯಾವತ್ತು ಸಿಗ್ತದೆ ಅಂತ ಅಂದ್ರೆ, ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಿಮ್ಗೆ ಶ್ರದ್ಧೆ ಇದ್ದಾಗ, ನೀವು ಓದ್ತಕ್ಕಂಥ ಶಾಲೆಗೆ ಮತ್ತು ಎಲ್ಲರಿಗೂ ಕೂಡ ನೀವು ಗೌರವವನ್ನು ಸಲ್ಲಿಸಿದಾಗ. ಸೊ ಆ ಒಂದು ನಿಟ್ಟಿನಲ್ಲಿ ತಾವುಗಳು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ. ನಾನೇನೋ ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಗೆಲ್ರಿಗೂ, ಯಾಕೆಂದ್ರೆ
ಊಟ ಕೊಡೋದು ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ಅಲ್ವೇನಮ್ಮ? ಇವನು ಯಾರು ನಂಗೆ ಲೆಕ್ಚರ್ ಹೇಳಕ್ಕೆ ಅಂತ. ಸೊ ಇವತ್ತು ಇವತ್ತು ಸವಾಲುಗಳ ಮಧ್ಯೆ ನೀವು ಬದುಕಬೇಕಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಯಾರಿಗೂ ಅವಕಾಶ ಇಲ್ಲ ಅಂತ ತಿಳ್ಕೊಳ್ಳೋದು. ಅವಕಾಶಗಳು ಸಿಕ್ಕೇ ಸಿಗುತ್ತೆ, ಪ್ರಯತ್ನಗಳು ನಿಲ್ಬಾರ್ದು. ಪ್ರಯತ್ನ ಯಾವತ್ತು ನಿಲ್ಲಿಸ್ತೀರಿ ನೀವು ಫೇಲ್ ಆಗ. ಎಲ್ಲರ ಬದುಕು ಸುಲಭ ಅಲ್ಲ, ಎಲ್ರಿಗೂ ಬದುಕು ಕಷ್ಟ ಇರ್ತದೆ. ಅದನ್ನ ಸುಲಭ ಮಾಡ್ತಾರೆ. ಯಾವ ರೀತಿಯಿಂದ ನಿಮ್ಮ ದುಡಿಮೆಯ ಶಕ್ತಿಯಿಂದ ಬಂದು ಬದುಕನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಗಳನ್ನ ವಿವಿಧ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡಿದಾಗ ನೀವು ನಿಮ್ಮ ಬದುಕನ್ನ ರೂಪಿಸ್ಕೊಂಡು ನೀವು ಸುಲಭವಾಗಿ ಜೀವನವನ್ನು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ನಡೀಲಿ ಅಂತೇಳಿ ನಾನಾದ್ರೂ ಆಶಿಸ್ತಾ, ಇವತ್ತು ಹಿಂದೆ ನಿಮ್ಮ ಅಪ್ಪ ಅಮ್ಮನೆಲ್ಲ ನನಗೆ ಆಶೀರ್ವಾದ ಮಾಡಿದ್ರು, 3 ಟರ್ಮ್ MP ಮಾಡಿದ್ರು. ಸೊ ಹಾಗಾಗಿ ನಾನು ಕೂಡ ನನ್ನ ಕೈಲಾದ ಅವಧಿನಲ್ಲಿ ಏನ್ ಸರ್ವಿಸ್ ಮಾಡಬೇಕು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಆ ರೀತಿಯಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು ಕೆಲಸ ಮಾಡಿದೆ. ತದನಂತರ ಅಂತ ಬದಲಾವಣೆಯಲ್ಲಿ ನನಗೆ ರೆಸ್ಟ್ ತಗೋ ಅಂತ ಹೇಳಿ ಸೋಲಿಸಿ ಮನೆ ಕಳಿಸಿದ್ರು. ಸೊ ಎಲ್ಲ ನಮ್ಮ ಲೀಡರ್ಗಳೆಲ್ಲ ಸೇರಿ ಇವತ್ತು ನನ್ನನ್ನ ಬಮ್ಮೂಲ್ಗೆ ನಿರ್ದೇಶಕರು ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾಗರಾಜು 30 ವರ್ಷ ಆಯ್ತು ಇಲ್ಲಿ ಡೈರೆಕ್ಟರ್ ಆಗಿ, KMF ಅಧ್ಯಕ್ಷರಾಗಿ, ಬಮ್ಮೂಲ್ ಅಧ್ಯಕ್ಷರಾಗಿ. ಅವ್ರ ಮುಂದೆ ನಾನು ಜೂನಿಯರ್. ನಾನು ಅವಾಗವಾಗ ಅವ್ರ ಸಲಹೆಗಳನ್ನೆಲ್ಲ ಕೇಳ್ತಾ ಇರ್ತೀನಿ, ಏನ್ ಮಾಡ್ಬೇಕು ಹೇಳಪ್ಪ. ನಮ್ಮ ರಾಜಣ್ಣನು ಅವರು 2ನೇ ಟರ್ಮ್. ಸೊ ಅವ್ರ ಮುಂದೆ ಈಗ ಕಲಿತಾ ಇದ್ದೀನಿ. ಪಟ್ಟಿ ಮಾತ್ರ ಜಾಸ್ತಿ ಬರ್ತಾನೆ ಇದೆ. ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸೊ ಕಲೀಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಕಲೀಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ. ಕೆಲಸ ಮಾಡ್ಲಿಕ್ಕೂ ಕೂಡ ವಯಸ್ಸು ಮುಖ್ಯ ಆಗಲ್ಲ. ನನಗೂ ಈಗ ಹೆಚ್ಚು ಕಡಿಮೆ 59, 60ನೇ ವರ್ಷಕ್ಕೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಎಷ್ಟೇ ಇದ್ರೂ ನೀವು ಕೆಲಸ ಮಾಡ್ಲಿಕ್ಕೆ ಆಸಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡ್ರೆ ಖಂಡಿತ ನೀವು ಯಶಸ್ಸನ್ನ ನೀವು ಮಾಡ್ತೀವಿ. ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಬಮ್ಮೂಲ್ ಅಧ್ಯಕ್ಷನಾಗಿ ನನಗೆ ವಹಿಸಿದ್ದಾರೆ. ನನ್ನ ಎಲ್ಲ ನಿರ್ದೇಶಕರುಗಳು, ಎಲ್ಲ ಹಿರಿಯ ಸದಸ್ಯರು ಇವತ್ತು ಸಂಪೂರ್ಣವಾದಂತಹ ಸಹಕಾರವನ್ನ ಕಳೆದ 9-10 ತಿಂಗಳಿಂದ ನನಗೆ ಕೊಡ್ತಾ ಬಂದಿದ್ದಾರೆ. ನಾವು ಕೂಡ ರೈತರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ರೈತರಿಗೆ ಒಳ್ಳೆಯದನ್ನ ಮಾಡಬೇಕು. ಇವತ್ತು ಹಸುಗಳು ಸಾಕೋದು ಅಂತ ಹೇಳಿದ್ರೆ ಅದು ಕಳಪೆ ಅಂತಕ್ಕಂಥ ಭಾವನೆಗಳು. ಹಸುಗಳನ್ನ ಸಾಕ್ತಾ ಇದ್ದೀನಿ, ನಾನು ಹಾಲು ಕರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕಮ್ಮಿ ಕೆಲಸ, ಇದರಲ್ಲೇನು ಲಾಭ ಇಲ್ಲ. ಆ ರೀತಿಯ ಚಿಂತನೆಗಳು ಬೇಡ. ಬಹುಶಃ ನಮ್ಮಲ್ಲಿರ್ತಕ್ಕಂಥ ಮಾನಸಿಕವಾದಂತ ಬೇರೆ ಬೇರೆ ಚಿಂತನೆಗಳು ನಮ್ಮನ್ನ ನಷ್ಟಕ್ಕೆ ತಳ್ತಾ ಇದೆ. ನೀವು 1 ಹಸು ಕಟ್ಕೊಂಡಾಗ್ಲೂ 5 ಗಂಟೆಗೆ ಎದ್ದೇಳಬೇಕು, 5 ಹಸು ಕಟ್ಕೊಂಡ್ರು 5 ಗಂಟೆಗೆ, 10 ಹಸು ಕಟ್ಕೊಂಡ್ರು 5 ಗಂಟೆಗೆ ಎದ್ದೇಳಬೇಕು. ಹೌದಾ? 1 ಹಸು ಕಟ್ಕೊಂಡ್ರು 5 ಲೀಟ್ರು 7 ಲೀಟ್ರು ಕರಿಯೋದೈತದೆ. ನೀವು 10 ಹಸು ಕಟ್ಕೊಂಡು ನೀವು ವ್ಯಾಪಾರ, ನೀವು ಬದುಕನ್ನ, ನಿಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಳ್ಳೋದೆ. ಸಣ್ಣ ಬದಲಾವಣೆ, ಏನು ಜಾಸ್ತಿ ಏನ್ ಬೇಕಾಗಿಲ್ಲ. ನೀವಿರೋ ಜಾಗದಲ್ಲೇ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಇರೋ ಜಾಗದಲ್ಲೇ, ನಿಮ್ಮ ಹಿತ್ಲಿನಲ್ಲೇ, ನಿಮ್ಮ ಕೊಟ್ಟಿಗೆನಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಹಸು ಸಾಕ್ತೀವಿ, ಎಷ್ಟು ಲೀಟರ್ ಹಾಲು ಕೊಡ್ತದೆ ಅಂತ ಅಂದ್ರೆ 5 ಲೀಟರ್ ಕೊಡ್ತದೆ, 7 ಲೀಟರ್ ಕೊಡ್ತದೆ, 10 ಲೀಟರ್ ಕೊಡ್ತದೆ. ಖುಷಿ ಪಡ್ತೀವಿ, 10 ಲೀಟರ್ ಹಾಲು ಕೊಡ್ತಾ ಇದೆ, 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತ ನೀವು ಖುಷಿ ಪಡ್ಬೇಕಾಗಿಲ್ಲ. 10 ಲೀಟರ್ ಹಾಲು ಬರ್ತಾ ಇರೋದು 20 ಲೀಟರ್ ತಗೊಳಕ್ ಬರಕ್ಕೆ ಏನ್ ಮಾಡ್ಬೇಕು? 10 ಲೀಟರ್ ಬರ್ತಾ ಇರೋದು 12 ಲೀಟರ್ ಬರೋದಕ್ಕೆ ಏನ್ ಮಾಡ್ಬೇಕು? 5 ಲೀಟರ್ ಬರ್ತಾ ಇರೋದು 7 ಲೀಟರ್ ಬರೋದಕ್ಕೆ ಏನ್ ಮಾಡ್ಬೇಕು?
7 ಬರ್ತಾ ಇರೋದು 10 ಲೀಟರ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? 20 ಲೀಟರ್ ಬರ್ತಾ ಇರೋದು 40 ಲೀಟರ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದು ಬದಲಾವಣೆ. ಅವಕಾಶ ಇಲ್ವಾ? ಸಾಧ್ಯತೆ ಇಲ್ವಾ? ಸಾಧ್ಯತೆ ಇದೆ. ನಾವು ಮಾನಸಿಕವಾಗಿ ನಾವೇ ಶಿಕಾರ ಆಗ್ಬಿಟ್ಟಿದೀವಿ. ಇಷ್ಟೇ ನನ್ನ ಹಸು ಹಾಕೊಡುದು, ನಾನು ಬರುವುದಿಲ್ಲ, ಗುಣಮಟ್ಟ ಸರಿ ಇಲ್ಲ, ಇವನ್ ಡಾಕ್ಟರ್ ಸರಿ ಇಲ್ಲ, ಅವನ ಸೊಸೈಟಿ ಸೆಕ್ರೆಟರಿ ಸರಿ ಇಲ್ಲ, ಅವನು ನಂದು ಹಾಲ್ನ ರಿಜೆಕ್ಟ್ ಮಾಡ್ತಾವನೆ, ಈ ತರದ ಭಾವನೆ. ನಾನು ಈ ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂತಾನೆ ನಾನು ಚೈನಾದಲ್ಲಿ 2-3 ಡೈರಿಗೆ ಹೋಗಿ, ಅಲ್ಲಿ ಒಂದು ಡೈರಿನಲ್ಲಿ ನನಗೆ ಕರ್ಕೊಂಡು ಹೋಗಿ ಸುಮಾರು 15,000 ಹಸುಗಳು. ಎಷ್ಟು ಸಾವಿರ? 15,000. ಎಷ್ಟು ಜನ ಕೆಲಸದವ್ರು ಇರ್ಬೇಕು ಹೇಳ್ರಿ ಮಕ್ಕಳು? ಎಷ್ಟು ಜನ ಇರ್ಬೇಕು ಮಕ್ಕಳು? ಹೇಳ್ರಿ. ನಿಮ್ಮ ಅಪ್ಪ ಅಪ್ಪ ಕರೀತಾರಲ್ಲ, ಹೇಳ್ರು, ಲೆಕ್ಕ ಹೇಳ್ರು. ರೀಲ್ ಅನ್ನು ಒಂಚೂರು ನೋಡ ಹುಡುಕಿ ಹಾಕ್ರಿ. ವಾಟ್ಸಪ್ ಇದರಲ್ಲಿ ಯಾವುದು ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ಇದ್ರಲ್ಲಿ ಹಾಕಿ, ರೀಲ್ಸ್ ಹುಡುಕಿ, ಸರ್ಚ್ ಮಾಡಿ. ಎಷ್ಟು ಜನ ಬೇಕು? ಎಷ್ಟು ಜನ ಬೇಕು? 15,000 ಹಸುಗಳು. 15,000 ಹಸುಗಳಿಗೆ 15 ಜನ ಕೆಲಸ ಮಾಡ್ತಾರೆ. ಎಷ್ಟು ಜನ? 15,000 ಹಸುಗಳಿಗೆ 15 ಜನ ಕೆಲಸ ಮಾಡ್ತಾರೆ. ಏನ್ ಹೇಳಿ ಈಗ ನಾನು? ಆಗತ್ತೆ ಏಕದಮ್ ಹಿಂಗ ಅನ್ಬಿಟ್ಟು ಹಿಂಗ ಆಗತ್ತು. ಅದೇ ನಮ್ಮ ವೈಫಲ್ಯ. ಅದಕ್ಕೆ ಬಂಡವಾಳ ಹಾಕಿದ್ರೆ ಅದು ಬೇರೆ ವಿಚಾರ, ಬಂಡವಾಳ ಹಾಕಿದರೆ ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು, ನೀವು ಯಾವ ರೀತಿ ಚಿಂತನೆ ಮಾಡಬೇಕು. ನಾನು 100 ಹಸು ಕಟ್ಟಿರೋದನ್ನು ಹೋಗಿದ್ದೀನಿ, 50 ಹಸು ಕಟ್ಟಿರೋದನ್ನು ಹೋಗಿದ್ದೀನಿ. 50 ಹಸು ಕಟ್ಟಿರೋರು, 100 ಹಸು ಕಟ್ಟಿರೋರು ಕೂಡ 7 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲೇ ಕರ್ನಾಟಕದಲ್ಲಿ. ನಾನು ಯಾರ್ಯಾರು ಕರೀತಾರೆ ಅವ್ರ ಎಲ್ಲೆಲ್ಲಿ ಒಳ್ಳೆ ಡೈರಿ ಮಾಡಿದ್ದಾರೆ ಅಂತ ಹೇಳಿ ಅವರೆಲ್ಲ ಕಡೆ ಹೋಗಿ ನೋಡ್ಕೊ ಬರ್ತಾ ಇದ್ದಾರೆ. ಅವರು 100-150 ಹಸು ಇಟ್ಟಿದ್ದಾರೆ, 7 ಜನ ಕೆಲಸ ಇಟ್ಕೊಂಡಿದ್ದಾರೆ. ಅವ್ರು ಮಾಡೋದನ್ನ ನಾವು ಮಾಡಕ್ಕಾಗಲ್ವಾ? 2-2.5 ಸಾವಿರ ಲೀಟರ್ ಹಾಲು ಕರೀತಾರೆ. ಅವರು ಯಾರು ಚೈನಾದಲ್ಲಿ 25,000 ಲೀಟರ್ ಹಾಲು ಕರೀತಾರೆ. 25,000, 5,000 ಹಸು ಫಲದಲ್ಲಿ ಇರ್ತಿತ್ತು, 5,000 ಕರುಗಳಿತ್ತು, 5,000 ಹಾಲು ಕೊಡ್ತಾ ಇತ್ತು. ಎಷ್ಟು ಲೀಟರ್ ಹಾಲು ಕರೀತದೆ? ಎಷ್ಟು ಲೀಟರ್ ಹಾಲು ಕರೀತದೆ? ನಮ್ಮ ಮಾಜಿ ಶಾಸಕರಂತ ರಾಜಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಎಷ್ಟು ಲೀಟರ್ ಕರೀತದಪ್ಪ ಹೇಳೋಣ. ಏನ ನಿನ್ನ ಹೆಸರು? ಹುಡುಕೋ, ಮೊಬೈಲ್ ತೆಗಿ ಆಚೆಗೆ. ಏನೇನು ತೆಗಿದ್ಯಾ? ನಾನು ಹೇಳ್ದೆ ಎಲ್ಲ ಒಳಗಿಟ್ಟು 70 ಲೀಟರ್ ಹಾಕ್ಬಿಡ್ತು. ಎಷ್ಟು? 70 ಲೀಟರ್. ಆವರೇಜು ಅವರ ಡೈರಿನಲ್ಲಿ 50 ಲೀಟರ್ ಆವರೇಜ್. ಎಷ್ಟು ಲೀಟರ್ ಬರೋವರೆಗೂ ಹೊಸ ಇಟ್ಕೋತಾರೆ ಅಂತ ಅಂದ್ರೆ 35 ಲೀಟರ್ ಬಂತು ಅಂದ್ರೆ ಆ ಡೈರಿನಲ್ಲಿ ಹಸು ಇರ್ತದೆ. 34 ಲೀಟರ್ ಬಂತು ಅಂದ್ರೆ ಆ ಡೈರಿಯಿಂದ ಹಸು ಕಸಾಯಿ ಖಾನೆಗೆ ಹೋಗ್ತದೆ. ನಾವು 34 ಲೀಟರ್ ಬರ್ತದೆ ಅಂದ್ರೆ ಪ್ರೈಸ್ ಕೊಟ್ಬಿಟ್ಟು ಏನು ಮೆರವಣಿಗೆ ಮಾಡ್ತೀವಿ. ಅವ್ರು 34 ಲೀಟರ್ ಬರ್ತದೆ ಅಂತಂದ್ರೆ ದನ ಕಡೆಯ ಕಳಿಸ್ತಾರೆ. ನಮ್ಗೆ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಎಷ್ಟು ಲೀಟರ್? 800 kg ಇರ್ತದೆ ಒಂದು ಹಸು. ನಮ್ದು 450ಕ್ಕೆ ಎಷ್ಟು? ನಾವು 450ಕ್ಕೆ ಸುಸ್ತು. ನಮ್ಮ ನಾಗರಾಜ ಹೇಳ್ತಾನೆ ಇರ್ತಾನೆ, ನಮ್ಮ ಡೈರೆಕ್ಟರ್, 6 ಸೆಮನ್ನು ಕೇಳಿ 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 ನಮ್ಮ ಡೈರೆಕ್ಟರ್ಗಳೆಲ್ಲ ಸುಸ್ತಾಗಿದ್ವಿ. ನೀವು ಕೇಳಿ 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 ಸಾಕಾಗಿದೆ. ಯಾಕಂದ್ರೆ ಹೇಳ್ತಾನೆ ಇರ್ತಾನೆ, ನಾನು ಕೇಳಿ ಕೇಳಿ ಕೇಳಿ. ಈಗ ಅದಕ್ಕೆ ಜನವರಿಯಿಂದ ನಾವು ಜಾರಿ ಮಾಡಿದ್ವಿ, ಕಡ್ಡಾಯವಾಗಿ 6 ಸೆಮನ್ ಹಾಕ್ಬೇಕು.
ಏನು ಹೆಣ್ಣಿಗರನ್ನೇ ಹುಟ್ಟಬೇಕು. ಏನಾಗದೆ ನಮ್ಮ ರೈತರಿಗೆ ಅಂತಂದ್ರೆ ಎಲ್ಲ ಫ್ರೀ ಕೊಡ್ಲಿ ಅಂತಾನೆ. ಏನ್ ಕೊಡ್ತೀರಾ? ಎಲ್ಲ ಫ್ರೀ ಕೊಡಿ, ಎಲ್ಲ ಫ್ರೀ ಕೊಡಿ, ಫ್ರೀ ಕೊಡಿ, ಫ್ರೀ ಕೊಡಿ. ಫ್ರೀ ಕೊಡ್ಬೋದು. ಫ್ರೀ ಕೊಟ್ಟಾಗ ಏನಾಯ್ತು ಅಂದ್ರೆ ಒಂದು ಗಂಟೆಗಾರ ಹುಟ್ಟು ಅಂತ ಅಂದ್ರೆ ನಿಮಗೆ 1 ವರ್ಷ ನಷ್ಟ ಆಯ್ತದೆ. 70ರಿಂದ 1 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ. ನೀವು ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು ಸೆಮನ್ನ ನೀವು ಒಂದು ಹಸುಗೆ ಫಲ ಮಾಡಿಸಿದ್ರೆ ನಿಮಗೆ 1 ವರ್ಷಕ್ಕೆ 70,000ದಿಂದ 1 ಲಕ್ಷ ರೂಪಾಯಿ ಆದಾಯ ಜಾಸ್ತಿ ಆಗ್ತದೆ. ಸಿಂಪಲ್ ಕ್ಯಾಲ್ಕುಲೇಷನ್. ಹೆಣ್ಣು ಮಗುನೇ ಬೇಕು, ಹೆಣ್ಣು ಬೇಕು ಅಂತ ಹೇಳಿ ನೀವು ಸೆಕ್ಸ್ ಅನ್ನ ನೀವು ನಿಮ್ಮ ಸೆಕ್ರೆಟರಿಗಳಿಗೆ, ನಿಮ್ಮ ಡಾಕ್ಟರ್ಗಳಿಗೆ ಕಡ್ಡಾಯವಾಗಿ ಹೋದ್ 1,000 2,000 ಹೋದ್ರು ಚಿಂತೆ ಇಲ್ಲ, ನನಗೆ ಇದನ್ನೇ ಯಾಕಪ್ಪ ನನ್ನ ಹೆಣ್ಗರನ್ನೇ ಹುಟ್ಲಿ ಅಂತ ಅಂದ್ರೆ ನೀವು 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಡಿಷನಲ್ ಆದಾಯ ನಿಮಗೆ ಬಂತು ಹಾಲಿನ ಜೊತೆಗೆ. ಅದು ಆಗ 1.5 ವರ್ಷಕ್ಕೆ ತಿರ್ಗಿ ಅದು ಫಲ ಆದ ಆಗುವಂತ ಸಂದರ್ಭದಲ್ಲಿ ಯಾವ ಓರಿ ಫುಲ್ ಯಾವ ಓರಿ ಸೆಮನ್ ಅದು ಇಂಪಾರ್ಟೆಂಟ್. ಯಾವುದು ಪೀಳಿಗೆ ಇರ್ತದಲ್ಲ, ಅದನ್ನೀಗ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಡೇಟಾ ಇಡ್ಬೇಕು. ವಂಶವೃಕ್ಷ ನೀವು ಹೆಂಗಿಡ್ತೀರೋ, ನಿಮ್ ತಾತದ್ದು, ನಿಮ್ ಮುತ್ತಾತದ್ದು, ನಿಮ್ ಮಕ್ಕಳದ್ದು, ಮೊಮ್ಮಕ್ಕಳದ್ದು ಎಲ್ಲ ವಂಶವೃಕ್ಷ ರೆಡಿ ಮಾಡ್ತಾ ಇದ್ದೀರಲ್ಲ, ಈಗ ನಾನು ಹಸುಗಳಿಗೆ ವಂಶವೃಕ್ಷ ರೆಡಿ ಮಾಡ್ತಾ ಇದ್ದೀನಿ. ಯಾವ ಕೆಲಸ ಕೊಟ್ಟಿದ್ದೀರ ನೋಡಲ್ಲ ನನಗೆ. ಹಸುಗಳಿಗೆ ವಂಶವೃಕ್ಷವನ್ನ ರೆಡಿ ಮಾಡಿ. ಕಾರಣ ಏನು ಅಂತಂದ್ರೆ ಯಾವ ಹಸುದು, ಯಾವ ಓರಿ ಹಸು ಎಷ್ಟು ಲೀಟರ್ ಹಾಲು ಕೊಡ್ತದೆ, ಅದು 10 ಲೀಟರ್ ಕೊಡ್ತದ, 15 ಲೀಟರ್ ಕೊಡ್ತದ, 20 ಲೀಟರ್ ಕೊಡ್ತದ, 25 ಲೀಟರ್ ಕೊಡ್ತದ, ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಸೆಕ್ಸಿಸಮ್ ಅಂದ್ರೆ ಒಂದೇ ತರ ಕೊಡಕ್ಕಾಗೋದಿಲ್ಲ. ಕನಿಷ್ಠ ನಾವು ಬದಲಾವಣೆಯ ಸ್ವರೂಪವನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ಕನಿಷ್ಠ 4 ವರ್ಷ, 3ರಿಂದ 4 ವರ್ಷ ಆಯ್ತು ಅಂತಂದ್ರೆ ನಿಮ್ಮಲ್ಲಿರೋ ಹಸುಗಳಿಗೆ ಒಂದು 20 ಲೀಟರ್ ಹಾಲನ್ನ ತರೋದಕ್ಕೆ ಅವಕಾಶ ಇದೆ. ಎಷ್ಟು ಲೀಟ್ರು ನಿಮ್ಮ ಹಸುಗಳಿಗೆ? ಹಂಗನ್ಬಿಟ್ಟು ಮೇವಾಗದೆ ಸುಮ್ಮನೆ ಇದ್ಬಿಟ್ರೆ ಬಂದ್ಬಿಟ್ಟದಾ? ಮೇವು ಹಾಕ್ಬೇಕು, ಪೋಷಣೆನೂ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಚಿಂತನೆಗಳನ್ನ ನಿಮ್ಮ ಹತ್ರನೇ ಇದೆ. ನಾನು ಇಷ್ಟೇ ಸಿಂಪಲ್ ಹೇಳ್ತಾ ಇರೋದು. ನೀವು 3ರನ್ನು ಕೇಳಬೇಕಾಗಿಲ್ಲ, ನನ್ನನ್ನು ಕೇಳಬೇಕಾಗಿಲ್ಲ, ನಾಗರಾಜನ್ನು ಕೇಳಬೇಕಾಗಿಲ್ಲ, ನಮ್ಮ ಡಾಕ್ಟರ್ಗಳನ್ನು ಕೇಳಬೇಕಾಗಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ನಿಮ್ಮ ಬದಲಾವಣೆ, ನಿಮ್ಮ ಮಕ್ಕಳನ್ನ ಯಾವ ರೀತಿ ಪೋಷಣೆ, ಆರೋಗ್ಯವನ್ನ ಯಾವ ರೀತಿ ಸಾಕಿ ಗಟ್ಟಿಗೆ ಗಟ್ಮುಟ್ಟಿಗೆ ಒಂಚೂರು ಸಣ್ಣ ಆಗೋಯ್ತು ಅಂತಂದ್ರೆ ಯಾಕೋ ನನ್ನ ಮೊಮ್ಮಗ ಸಣ್ಣ ಆಗೋದ್ನಲ್ಲ, ಸರಿಯಾಗಿ ಹಾಲು ಕುಡಿತಾ ಇಲ್ವಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ವಲ್ಲ, ಅವ್ರಿಗೇನಾದ್ರು ಸರಿ ತಿನ್ನಿಸ್ಬೇಕು, ಅವ್ರಿಗೇನಾರು ಇನ್ನೇನಾರು ತಿನ್ನಿಸ್ಬೇಕು ಅಂತ ಹೇಳಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವ ರೀತಿ ನೀವು ಪೋಷಣೆ ಮಾಡ್ತೀರಿ, ಅದೇ ರೀತಿಯಾಗಿ ಹಸುಗಳಿಗೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಪೋಷಣೆಗಳನ್ನ ಮಾಡಿದ್ದೆ ಆದ್ರೆ ನಿಮ್ಮ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ಒಳ್ಳೆ ಹಸುಗಳು, ಕರುಗಳು ಪುಷ್ಟಿಯಾಗಿ ಬೆಳೀತದೆ. ಕರುಗಳು ಪುಷ್ಟಿಯಾಗಿ ಬೆಳೀತು ಅಂತ ಅಂದ್ರೆ, ಗಟ್ಮುಟ್ಟಿಯಾಗಿತ್ತು ಅಂತ ಅಂದ್ರೆ ಅದು ಹುಟ್ಟುವಂತ ಕರುಗಳು ಇನ್ನೂ ಚೆನ್ನಾಗಿರ್ತದೆ. ನಿಮ್ಗೆ ಹೆಚ್ಚಿಗೆ ಹಾಲು ಬರ್ಲಿಕ್ಕೆ ಅವಕಾಶ ಆಗ್ತದೆ. ಆದಾಯ ಯಾರು ಜಾಸ್ತಿ ಆಯ್ತು? ರೈತರಿಗೆ ಜಾಸ್ತಿ ಆಗುತ್ತೆ. ಆ ರೈತರಿಗೆ ಜಾಸ್ತಿ ಆಗಿ ನಿಮ್ಮ ಆರ್ಥಿಕ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಹೈನು ಉದ್ಯಮ ಅಂತಂದ್ರೆ ಇದು ಕಳಪೆ ಅಂತ ತಿಳ್ಕೋಬೇಕು. ಇವತ್ತು ಸಾಕಷ್ಟು ಜನ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇರೆ ಬೇರೆಯವರು ಎಲ್ಲರೂ ಕೂಡ ಇವತ್ತು ಹೈನು ಉದ್ಯಮಕ್ಕೆ ಅವರದೇ ಆದಂತಹ ರೀತಿಯಲ್ಲಿ ಬದಲಾವಣೆಯನ್ನ, ಮಿನಿ ಡೈರಿ ಫಾರ್ಮ್ಗಳನ್ನ ಅವರವ್ರ ಅಲ್ಲಲ್ಲೇ 1 ಎಕರೆ, ಅರ್ಧ ಎಕರೆ, 2 ಎಕರೆ. ಒಂದು ಲೇಡಿ ಹಾಸ್ಪಿಟಲ್ ನಾನು ಹೋಗಿದ್ದೆ. ಒಂದು ಹೆಂಗಸು 100 ಹಸು, 97 ಹಸು, 3 ಹಸು ಸುಮಾರು 1000 ತಿಂಗಳು ಒಬ್ಬಳೇ ನೋಡ್ಕೊಳ್ಳೋದು ಅಮ್ಮ ಲೇಡಿ. 1,200 ಲೀಟರ್ ಹಾಲು. ಶೇಷ್ಟಿ ರೆಡ್ಡಿ ಇಲ್ಲೂ ಹೋಗಿದ್ದಾರೆ, ಇಲ್ಲಿ ನಮ್ಮ ಬಾರ್ಡರ್ನಲ್ಲಿ, ಚರ್ಪಟ್ಟ ಬಾರ್ಡರ್ನಲ್ಲಿ ಅವರು ಹೋಗಿದ್ದಾರೆ. ಅಲ್ಲಿ ನಮ್ಮ ನೆಮ್ಮಗಳ ಹತ್ರ ಹೋಗಿದ್ದಾರೆ. ಒಂದೇ ಲೇಡಿ, ಒಂದು ಲೇಡಿ ಹಾಸ್ಪಿಟಲ್ ಹೆಂಗಸು, ಬೇರೆಯವ್ರಿಗೆ ಯಾರ ಗಂಡಸರುಗಳೆಲ್ಲ ಮಾಡ್ತಾರೆ. ನನ್ನೊಂದು ಹುಡುಗಿ ಹೆಣ್ಮಗಳು ಹೇಳ್ತಾರೆ,
ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ರೆ ಇದನ್ನ ಅಂತ ಅಂತಂದ್ರೆ 3 ಎಕರೆ ಜಾಗ ಇದೆ. 3 ಎಕರೆ ಜಾಗದಲ್ಲಿ ಅವರು 100 ಹಸು ಕಟ್ಕೊಂಡಿದ್ದಾರೆ. 100 ಹಸು ಕಟ್ಕೊಂಡು ಅಷ್ಟು ಬೇಕಾಗಿಲ್ಲ. ಇನ್ನೊಂದ್ ಕಡೆ ಹೋಗಿದ್ದೆ, ಅರ್ಧ ಎಕರೆನಲ್ಲಿ 100 ಹಸು ಕಟ್ಟಿದ್ದಾರೆ. ಅರ್ಧ ಎಕರೆನಲ್ಲಿ 100 ಹಸು ಕಟ್ಟಿರೋರು ಇದ್ದಾರೆ. ಸೊ ನೀವು ಆದಾಯ ಎಷ್ಟು ಬರುತ್ತೆ ಅಂತಂದ್ರೆ ಅವ್ರ ತಿಂಗಳಿಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, ಡಿಪೆಂಡ್ ಅಪಾನ್ ಅವರ ಬೆಳವಣಿಗೆ ಬಗ್ಗೆ ಅವ್ರು ಯಾವ ರೀತಿ ಆಸಕ್ತಿಯಿಂದ ವೃದ್ಧಿಸ್ಕೊಂಡಿದ್ದಾರೆ ಅದ್ರ ಮೇಲೆ ಅವರಿಗೆ ಹೆಚ್ಚೆಚ್ಚು ಲಾಭ ಗಳಿಸಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಹೈನು ಉದ್ಯಮ, ಕೃಷಿಕರು, ಕೃಷಿ ಕಾರ್ಮಿಕರು ಅಂತ ಅಂದ್ರೆ ಏನಪ್ಪಾ ಅಂತ ಅನ್ಕೊಳಕ್ ಹೋಗ್ಬೇಡಿ. ಖಂಡಿತ ನಿಮ್ಗೆ ಭವಿಷ್ಯ ಇದೆ. ಈಗ ನೋಡ್ತಾ ಇದೀರಲ್ಲ, ವರ್ಲ್ಡ್ ವಾರ್ ಅಲ್ಲ, ಇರಾನ್ ಇಸ್ರೇಲು ವಾರಗಳು ನಡೀತಾ ಇರ್ತದೆ. ಅಲ್ಲೆಲ್ಲ ಕೂಡ ಆಹಾರದ ಅಭಾವ ಮುಂದಿನ ದಿನದಲ್ಲಿ ಕಾಡುತ್ತೆ. ಆಗ ಭಾರತದಂತ ರಾಷ್ಟ್ರಗಳಿಗೆ ಹೆಚ್ಚಿನ ಮಹತ್ವ ಸಿಕ್ತು. ಸೊ ಮಹತ್ವ ಸಿಕ್ಕುವಂತ ಸಂದರ್ಭದಲ್ಲಿ ಅದ್ರ ಅನುಕೂಲ ಯಾರಿಗಾಗ್ತದೆ ಅಂತಂದ್ರೆ ನಿಜವಾಗಿ ಕಷ್ಟಪಡಿತಕ್ಕಂತ ದುಡಿಯುವ ರೈತರಿಗೆ ಅನುಕೂಲ ಆಗ್ತದೆ. ಮೊದಲು ನಿಮ್ಗೆ ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ. ಈಗ ಮಂಚಿನ ಮನೆ ತುಂಬಿಸ್ತೀನಿ ಅಂತ ಹೇಳಿದ್ರು. ಮಂಚಿನ ಮನೆಯಲ್ಲಿ ಸದಾ ಕಾಲ ನೀರು ನಿಮ್ಗೆ ಸಿಗ್ತಾ ಇದೆ. ಬಾಳ್ ಬಿಟ್ಬಿಟ್ಟಿತ್ತು ಅರ್ಕಾವತಿ ಹೊಳೆ, ನೋಡಿದ್ರ ಅರ್ಕಾವತಿ ಹೊಳೆಲ್ಲ ಯಾರು? ಈಗ ಸದಾ ಕಾಲ ನೀರು ಹರಿಯೋಂಗಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನೀರು ನಿಮ್ಮ ಅರ್ಕಾವತಿ ನೀರಿನಲ್ಲಿ ನೀರು ಬರುತ್ತೆ. ಆ ಕಡೆ ಯಾವುದೋ ಒಂದು ಲಿಫ್ಟ್ ಇರಿಗೇಷನ್ ಕೇಳಿದ್ರು, ಹಳೇಗೌಡ ದೊಡ್ಡ ಲಿಫ್ಟ್ ಇರಿಗೇಷನ್, ಅದು ಕೂಡ ಕೆಲಸ ನಡೀತಾ ಇದೆ. ಇಲ್ಲಿ ಕೈಲಂಚ ತಂತ್ರ ಒಂದು ಕೇಳಿದ್ರು. ಅಯ್ಯೋ 30 ವರ್ಷ ಓಟ್ ಹಾಕಿದಿರಿ, ಕೇಳಲಿಲ್ಲ ನೀವು. ಎಲ್ಲ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ರಿ, ಚೀಫ್ ಮಿನಿಸ್ಟರ್ ಮಾಡ್ಬಿಟ್ರಿ, ನಿಮ್ ಅರ್ಕಾವತಿ ರವಿನ ನೀರು ಹರಿಸದೆ ಹೋದ್ರಿ. ಈಗ ನೀವು ನನಗೆ ಎಲ್ಲ ಹೇಳ್ತಾ ಇದ್ದೀರಿ, ಆದ್ರೆ ನನಗೆ ಆಗುತ್ತೋ ಇಲ್ವೋ, ನನ್ನ ಗೆಲ್ಸಿದಿರೋ ಇಲ್ವೋ. ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಈ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ನಾವು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಮಂಚಿನ ಮನೆ ನಾಳೆ ನೀರೇ ಹರಿಸಿರ್ಲಿಲ್ಲ, ಶಾಸಕರ ನೇತೃತ್ವದಲ್ಲಿ ನಾವು ನೀರು ಹರಿಸಿದ್ದೇವೆ. ಸೊ ಅಲ್ಲಲ್ಲೇ ಚೆಕ್ ಡ್ಯಾಮ್ಗಳು, ಸೇತುವೆಗಳು, ಬೇಕಾದಷ್ಟು ಕೆರೆಗಳು. ಇಲ್ಲಿ ಕೈಲಂಚದಲ್ಲೂ ಕೂಡ ಒಂದು 110 ಕೋಟಿಗಳ ಒಂದು ಕೆರೆ ಲಿಫ್ಟಿಂಗ್. ಇಲ್ಲೂ ಕೂತ್ಕೋ ಹೇಳ್ತೀನಿ, ಆಮೇಲೆ ಮಾತಾಡೋ ಕೆರೆಗಳನ್ನ ತುಂಬಿಸುವಂತ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಬದಲಾವಣೆಗಳನ್ನ ರೈತರ ಕಲ್ಯಾಣ, ರೈತರ ಹಿತದೃಷ್ಟಿಯಿಂದ ಅಂತರ್ಜಲ ವೃದ್ಧಿ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್, ಇವತ್ತು ನಿಮ್ಗೆಲ್ಲ ಟ್ರಾನ್ಸ್ಫಾರ್ಮರ್ಗಳು ಹಾಕೋತೀವಿ. ಯಾವ ಊರಲ್ಲೂ ವೋಲ್ಟೇಜ್ ಸಮಸ್ಯೆ ಅಂತ ಹೇಳ್ತೀವಲ್ಲ, PC ಗಳು ಹಾಕೋತೀವಿ. ಯಾವ್ದಾರ ಊರಲ್ಲಿ ವೋಲ್ಟೇಜ್ ಇಲ್ಲ ಅಂತ ಹೇಳ್ತಿದ್ದೀರಾ? 5 ವರ್ಷ 7 ವರ್ಷದಿಂದ. ಅದಕ್ಕಿಂತ ಮುಂಚೆ ಮೋಟರ್ ಕೆಟ್ಟೋಯ್ತು, ರಿಪೇರಿ ಮಾಡಬೇಕು, DC ಸುಟ್ಟೋಯ್ತು. ಇವತ್ತು ಯಾರು ಕೇಳೋರೇ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ, ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ. ಅವತ್ತು ನಾನು ಲೋಕಸಭಾ ಸದಸ್ಯನಾಗಿ ಮಾಡಿದ್ರೆ, ನಾನು ಅವ್ರಿಗೆ ಮನವಿ ಮಾಡಿದಾಗ ಒಂದು ವಿಶೇಷವಾದಂತಹ ಸ್ಕೀಮ್ ಅನ್ನು ನಾವು ಅಳವಡಿಸಿಕೊಂಡು ಇಡೀ ಜಿಲ್ಲೆಗೆ ಎಲ್ಲಾ ರೈತರಿಗೂ TC ಹಾಕ್ತೀವಿ. ಇವತ್ತು ಎಲ್ಲ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ ಇಲ್ಲ ಅಂತ ಅಂದ್ರೂ ಒಂದು ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಕೆಲಸ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾವು ಮಾಡಿದ್ದೀವಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅಂದ್ರೆ ನೀವೆಲ್ಲ ಹೆಮ್ಮೆಯಿಂದ ಹುಡುಗರು ಹೇಳ್ಕೋಬಹುದು. ಯಾವ ಜಿಲ್ಲೆ ಅಂತ ಅಂದ್ರೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅವರು ಅಂತ ನಿಮ್ಗೊಂದು ಹೆಮ್ಮೆ. ನೀವು ರಾಮನಗರದವರು ಅಂತ ಅಂದ್ರೆ ಎಲ್ಲಿದಂತೂ ರಾಮನಗರ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡೋರು, ಹೌದಲ್ವೇನಮ್ಮ? ಈಗ ನಿಮ್ಗೆ ಬೆಂಗಳೂರು ಡಿಸ್ಟ್ರಿಕ್ಟ್, ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಅಂದ್ರೆ ನೋಡಿ, ಈಗ ನಿಮ್ಗೆ ಬೆಂಗಳೂರು ನಿನ್ನೆ ತಾನೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಿಡದಿ ಟೌನ್ಶಿಪ್ 30 ವರ್ಷದಿಂದ ನೆನೆಗುದ್ದಿದ್ದೀವಿ. ಸುಮಾರು 18,000, ನಟರಾಜ್ ಅವರು ಇಲ್ಲೇ ಇದ್ದಾರೆ, 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಟೌನ್ಶಿಪ್ ಅನ್ನು ಮಾಡ್ತಾರೆ. ಆ ಟೌನ್ಶಿಪ್ ಮಾಡ್ತು ಅಂತಂದ್ರೆ ಅದರ ಅನುಕೂಲ ಯಾರಿಗಾಗ್ತದೆ ಅಂತಂದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥ ತಾಲೂಕಿನ ಈ ಜಿಲ್ಲೆಯ ಜನರಿಗೆ ಅದರ ಅನುಕೂಲ ಆಗ್ತದೆ. ಕೆಲವರು ಏನ್ ಮಾತಾಡ್ತಾರೆ ಅಂದ್ರೆ ಅವ್ರು ರಿಯಲ್ ಎಸ್ಟೇಟ್ಗೋಸ್ಕರ ಮಾಡ್ತಾರೆ. ಎಲ್ಲಾ ಊರಲ್ಲೂ ನಂದೇ ಆಸ್ತಿ ಇಲ್ಲ, ಎಲ್ಲಾ ಊರಲ್ಲೂ ನಮ್ಮ ಆಸ್ತಿ ಇಲ್ಲ, ಎಲ್ಲ ಒಂದ್ ಸ್ವಲ್ಪ ಅದು ಇಲ್ಲಿ ಇರ್ಬೋದು. ಅದೇ ಅಂದ್ಬಿಟ್ಟು ಎಲ್ಲ ನಂದೇ ಅಂತ ರಿಯಲ್ ಎಸ್ಟೇಟ್ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದಲ್ಲ.
ಆ ಒಂದು AICT ಆಯ್ತು ಅಂತಂದ್ರೆ ಅದು ಇಡೀ ಜಿಲ್ಲೆಯ ಒಂದು ಆರ್ಥಿಕ ಬದಲಾವಣೆಯನ್ನ ನಮ್ಮ ಚಿತ್ರಣವನ್ನ ಬೇರೆ ರೀತಿ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತದೆ. ಬಹುಶಃ ಇನ್ನೊಂದು 1.5-2 ತಿಂಗಳಲ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ಗೆ ಹಣ ಕೊಡ್ತಕ್ಕಂಥದ್ದು ಏನು ಮಾಡಬೇಕು ಅದನ್ನೆಲ್ಲ ಕೂಡ ಒಂದು ವರ್ಷದೊಳಗೆ ಮುಗಿಸಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು ವಿದ್ಯಾರ್ಥಿಗಳಿದ್ದೀರಿ, ಇಲ್ಲೇ ಒಂದು ಏರ್ಪೋರ್ಟ್ ಮಾಡಬೇಕು ಈ ಸುತ್ತಮುತ್ತ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಅಂತಾನೂ ಕೂಡ DK ಶಿವಕುಮಾರ್ ಅವರ ಮಾತು. ಶಿವಕುಮಾರ್ ಜಮೀನದೇ ಅದಕ್ಕೆ ಏರ್ಪೋರ್ಟ್ ಮಾಡ್ಕೋತಾರೆ ಅಂತ ವಿರೋಧ ಪಾರ್ಟಿ ಅವರು ಹೇಳಿ ಏನ್ ಮಾಡಲಮ್ಮ, ನೀವು ಅದನ್ನ ನಂಬಿಡ್ತೀವಿ. ನಿಜ, ಒಂದಷ್ಟು ಜನ ರೈತರಿಗೆ ನಷ್ಟ ಆಗುತ್ತೆ, ನಾನಿಲ್ಲ ಅಂತ ಹೇಳಿ. ಯಾವುದೇ ನೀವು ಮಾಡಿ, ಏನೇ ಕೆಲಸ ಕಾರ್ಯ ಮಾಡಿ, ನೀವು ಒಳ್ಳೇದು ಅಂತ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ಇನ್ನೊಬ್ರು ಕೆಟ್ಟದಾಗಿ, ಅದು ಪ್ರಕೃತಿಯ ನಿಯಮ. ಆದ್ರೆ ನಾವು ಕೆಟ್ಟದಾಗಬೇಕು ಅಂತ ಮಾಡ್ತಕ್ಕಂಥದ್ದಲ್ಲ, ನಾವು ಒಳ್ಳೇದಾಗ್ಲಿ, ಬದಲಾವಣೆ ಆಗ್ಲಿ, ಈ ಜಿಲ್ಲೆಗೆ ಅನುಕೂಲ ಆಗ್ಲಿ, ಈ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ಲಿ, ಈ ದಕ್ಷಿಣ ಜಿಲ್ಲೆ ಇಡೀ ರಾಜ್ಯದ, ರಾಷ್ಟ್ರದ ಭೂಪಟದಲ್ಲಿ, ವಿಶ್ವದ ಭೂಪಟದಲ್ಲಿ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಗುರುತಿಸ್ಕೋಬೇಕು ಅಂತಕ್ಕಂಥ ಚಿಂತನೆ ಸನ್ಮಾನ್ಯ DK ಶಿವಕುಮಾರ್ ಅವರದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಕಾರ್ಯಗಳನ್ನ ವೈಯಕ್ತಿಕವಾದಂತಹ ಹಿತಾಸಕ್ತಿಗಳೇನಿಲ್ಲ. ಅವಕಾಶ ಸಿಕ್ಕಿದೆ, ಆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನೀವೇನು 4 ಜನ ಶಾಸಕರನ್ನ ಈ ಜಿಲ್ಲೆಯಿಂದ ಕೊಟ್ಟಿದ್ದೀರಿ, ಈ ಕೊಟ್ಟಿರ್ತಕ್ಕಂಥದ್ದಕ್ಕೆ ಏನಾದ್ರೂ ಒಂದು ಮಾಡಬೇಕು. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು, ಬದಲಾವಣೆಯನ್ನ ಇಟ್ಕೊಂಡು, ಚಿಂತನೆಗಳನ್ನ ಇಟ್ಕೊಂಡು, ಭವಿಷ್ಯದ ಮಕ್ಕಳ ದೃಷ್ಟಿಯಿಂದ ಏನ್ ಮಾಡಬೇಕು ಅಂತ ಹೇಳಿ ಇವತ್ತು ಚಿಂತನೆಗಳು ಯಾರು ಹೇಳ್ತಾ ಇದ್ರು. ನಮ್ಮ ಬಿಡದಿ ಸುತ್ತಮುತ್ತ ಎಲ್ಲ ಸೈಟ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಬಿಡದಿ ಸುತ್ತಮುತ್ತ ಅಲ್ಲ, ರಾಮನಗರದಲ್ಲೂ ಜಾಸ್ತಿ ಆಗುತ್ತೆ, ರಾಮನಗರದಲ್ಲೂ ಜಾಸ್ತಿ ಆಗುತ್ತೆ, ರಾಮನಗರ ಸುತ್ತಮುತ್ತಲೂ ಜಾಸ್ತಿ ಆಗುತ್ತೆ. ಸಾಕಷ್ಟು ಒಬ್ರು ಗೊತ್ತಿಲ್ಲದಂಗೆ ಅನುಕೂಲಗಳು, ಸಾಕಷ್ಟು ಅನುಕೂಲಗಳು ಆಗ್ತದೆ. ಆ ಒಂದು ಚಿಂತನೆಯನ್ನ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಒಕ್ಕೂಟದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನ ಮಾಡಿದ್ದೇವೆ. ₹1 ಯಾರು ಬಂತು, ಹೆಚ್ಚುವರಿ ಯಾರು ಕೈಯಲ್ಲಿ ರೈತ ದುಡ್ಡು ಬಂತ, ಕರೆಕ್ಟ್ ಆಗಿ ಬಂತ, ಹೆಚ್ಚು ಕಡಿಮೆ ಬಂತ? ಕರೆಕ್ಟ್ ಆಗಿ ಏನೋ ಕೊಟ್ಟಿದ್ದೀನಿ, ಗುಣಮಟ್ಟ ಕಾಪಾಡಿ ಅಷ್ಟೇ. ಹಾಲಿನ ಗುಣಮಟ್ಟ ನಿಮ್ಮ ಮಕ್ಕಳ ಭವಿಷ್ಯವನ್ನ ತೀರ್ಮಾನ ಮಾಡಿ. ಹಾಲಿನ ಗುಣಮಟ್ಟವನ್ನ ನೀವು ಕಾಪಾಡೋದ್ರಲ್ಲಿ ವಿಶೇಷ ಗಮನವನ್ನ ಹರಿಸಿ. ನಮ್ಮ ಅಧಿಕಾರಿಗಳು ಸಂಪೂರ್ಣವಾದಂತಹ ಸಹಕಾರವನ್ನ ಖಂಡಿತ ನಾವು ಕೊಡ್ತೇವೆ. ಜೊತೆಗೆ ಇನ್ಸೂರೆನ್ಸ್ ಪಾಲಿಸಿ ಬೇಕು ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಗೊಂದಲ ಇತ್ತು. ಈಗ ನಾವೇನೇ ಇನ್ಸೂರೆನ್ಸ್ ಪಾಲಿಸಿಯನ್ನು ಕೂಡ ನಾವು ಅನುಷ್ಠಾನ ಮಾಡಿದ್ದೇವೆ. ಮೊದಲು 80,000 ರೂಪಾಯಿವರೆಗೂ ಮಾತ್ರ ಮಾಡ್ತಾ ಇದ್ರು. ಈ ಸಾರಿ 1,20,000 ರೂಪಾಯಿವರೆಗೂ ಕೂಡ ಹಸುಗಳಿಗೆ ಇನ್ಸೂರೆನ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. 1,20,000 ರೂಪಾಯಿ. ದೂರ ಹೇಳೋರು ಎಲ್ಲರೂ 3 ತಿಂಗಳು ತಗೋತಾರೆ, ನಮ್ಮ ಹಸು ಸತ್ತೋದ್ರೆ ದುಡ್ಡು ಕೊಡಕ್ಕೆ ತಗೋತಾರೆ ಅಂತ ಹೇಳಿ. ಈಗ ನಾವೇ ನಮ್ಮ ಟ್ರಸ್ಟಿಂದ ಅದನ್ನು ಕೂಡ ಕೈಗೆತ್ತಿಕೊಂಡು ಏನ್ ಚಾಲೆಂಜಸ್ ಬರುತ್ತೆ ನೋಡೋಣ, ಆಗಿದ್ದಾಗ್ಲಿ ಮಾಡೋಣ ಅಂತ ಹೇಳಿ ಇವತ್ತು ನಾವೇನೇ ಅದಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದೇವೆ. ನಿಮ್ಮ ಹಸುಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ 15 ತಿಂಗಳೊಳಗಡೆ ಪೇಮೆಂಟ್ ಕೊಡುವಂತ ವ್ಯವಸ್ಥೆಯನ್ನ ಯಾವ ರೀತಿ ಹಾಲಿಗೆ ಯಾವ ರೀತಿ ಪೇಮೆಂಟ್ ಕೊಡುತ್ತೋ ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಇದ್ವಿ. ಕಡ್ಡಾಯವಾಗಿ ಎಲ್ಲರೂ ಕೂಡ ಹಸುಗಳನ್ನ ಎಲ್ಲರ ಹಸುಗಳಿಗೂ ಕೂಡ ನೀವು ಮಾಡ್ಬೋದು. 3 ಹಸು ಇದ್ರೆ 2 ಹಾಕ್ಕೊಂಡು 1 ಹಸುನ ಅಡ್ಜಸ್ಟ್ ಮಾಡ್ಬಿಡೋಣ ಅಂತ ತಿಳ್ಕೋಬೇಡಿ. ಏನು ಮಾಡಕ್ಕಾಗಲ್ಲ, ಎಲ್ಲ ಫೋಟೋ ಹೊಡಿತಾ ಇದೀವಿ. ಯಾವ ಹಸು ಹೇಗೆ ಏನು ಎತ್ತ ಅಂತ ಅಂದ್ರೆ ನಿಜವಾದ ಹಸು ಯಾವುದು, ನೀವು ತೋರಿಸ್ತಾ ಇರೋ ಹಸು ಯಾವುದು, ಬಾಲ ಇದ್ರು ಆಯ್ತು ಇಲ್ಲದೆ ಇದ್ರು ಆಯ್ತು, ಎಲ್ಲ ನಿಮ್ಗೆ ಹೆಬ್ಬೆಟ್ಟಲ್ಲಿ ಯಾವ ರೀತಿ ರೇಖೆಗಳಿರ್ತದೆ ಹಾಗೆ ನಿಮ್ಮ ಹಸುಗಳ ಮೂಗಿನ ಮೇಲೆ ರೇಖೆಗಳು. ನಿಮ್ಮ ಹಸುಗಳ ಮೂಗಿನ ಮೇಲೆ ಒಂದಸುಗೆ ಒಂದಸು ವ್ಯತ್ಯಾಸ ಇದೆ. ಆ ರೇಖೆಗಳನ್ನ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಮೂಗಿನ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ನೀವು ಏನು ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಮಾಡಿ ಅದು ಹೇಳ್ಬಿಡ್ತೀನಿ ಕೇಳ್ಬೋದು. ನಾಗರಾಜನ್ ಹತ್ರ ಬಂದು ತಲೆ ಕೆರೆಯೋದು, ಇಲ್ಲಿ ಇನ್ಯಾರತ್ರ ನಮ್ಮ ರಾಜಣ್ಣನ ಹತ್ರ ಬಂದು ತಲೆ ಕೆರೆಯೋದು, ಡಾಕ್ಟರ್ ಶ್ರೀಧರ್ಗೆ ಏನು ಅಡ್ಜಸ್ಟ್ ಮಾಡು ಅಂತ ಹೇಳೋದು, ಅವೆಲ್ಲ ಏನು ಇತ್ತು. ಈಗ ಹೆಂಗೆ ಹಾಕಿದ್ದ 1 ನಿಮಿಷಕ್ಕೆ ನಿಮ್ಗೆ ಎಷ್ಟು ಲೀಟರ್ ಹಾಲು ಹಾಕಿದ್ದೀರಿ, ಎಷ್ಟು ಫ್ಯಾಟು,
ಎಷ್ಟು ದುಡ್ಡು ಒಂದು ನಿಮಿಷಕ್ಕೆ ಬರ್ತದ ನಿಮ್ಮ ಮೊಬೈಲ್ಗೆ? ಗೊತ್ತಾ ಇದೆಯಾ ಇಲ್ವಾ? ನೀವೇನು ಅವ್ರನ್ನೇನು ಕೇಳೋದೇ ಇಲ್ಲ, ಕೇಳೋದಿದ್ದ ಏನು ಕೇಳೋದು ಇಲ್ಲ, ಏನೂ ಇಲ್ಲ. ಸ್ವಲ್ಪ ಅವರೆಲ್ಲ ನನ್ನ ಬೈಕೋತಾರೆ, ಏನಪ್ಪ ಇಷ್ಟೊಂದು ನಮ್ಮ ಅಧ್ಯಕ್ಷರು ಟೈಟ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು. ನಾನು 10 ಜನ ಬೈಕೋತಾರೆ, 100 ಜನ ಒಳ್ಳೇದು ಅಂತಾರಲ್ಲ ಅಂತ ಮಾಡಿದ್ವಿ. ನೀವು ನನ್ನ ಕೈ ಬಿಟ್ಬಿಟ್ಟಿದ್ದೀರಲ್ಲ, ಏನ್ ಮಾಡಿ? ಏನಪ್ಪ ನಿಜನ ಸುಳ್ಳು. ಸೊ ಹಾಗಾಗಿ ನಾವು ಎಲ್ಲವನ್ನೂ ಕೂಡ ರೈತರ ಹಿತದೃಷ್ಟಿಯಿಂದ, ಕಾರ್ಮಿಕರ ಹಿತದೃಷ್ಟಿಯಿಂದ, ಗ್ರಾಹಕರ ಹಿತದೃಷ್ಟಿಯಿಂದ ನಮ್ಮ ಒಕ್ಕೂಟ ಕೆಲಸ ಮಾಡ್ತಾ ಇದೆ. ನಮ್ಮ ಮೇಲೆ ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಖಂಡಿತ ನಾವು ನಿಮ್ ಜೊತೆ ಇದ್ದು ಒಂದು ಗುಣಮಟ್ಟವನ್ನ, ಒಂದು ಉತ್ತಮವಾದಂತ ವ್ಯವಸ್ಥೆಯನ್ನ ರೂಪಿಸಿ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡುವಂತ ಪ್ರಯತ್ನವನ್ನ ಖಂಡಿತ ನಮ್ಮ ಒಕ್ಕೂಟ ಮಾಡ್ತದೆ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಆಶಿಸ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಇಲ್ಲಿ ಪ್ರತಿಭೆಗಳ ಪುರಸ್ಕಾರವನ್ನ ಇಸ್ಕೊಳ್ಳಿಕ್ಕೆ ಬಂದಿದ್ದಾರೆ, ಮನೇಲಿ ಯಾರು ಉಳ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಶುಭಾಶಯಗಳನ್ನ ತಿಳಿಸಿ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ, ನಿಮ್ಮ ಚಿಂತನೆಗಳು, ನಿಮ್ಮ ಮನೆಯಲ್ಲಿನ ಆಲೋಚನೆಗಳನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇವತ್ತಿಂದನೇ ಹೊಸ ಚಿಂತನೆಗಳನ್ನ ಮಾಡ್ತಾ ನಿಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಈಗಲೇ ಚಿಂತನೆಗಳನ್ನ ಮಾಡಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನ ಕೋರಿ, ಇದರ ಜೊತೆಗೆ ಸಾಕಷ್ಟು ಕಲ್ಯಾಣ ಟ್ರಸ್ಟ್ ಇಂದ ಸತ್ತಂತವ್ರಿಗೆ ಆಸ್ಪತ್ರೆಯಲ್ಲಿ ಔಷಧಕ್ಕೆ ಎಲ್ಲದಕ್ಕೂ ಕೂಡ ನಾವು ಪರಿಹಾರವನ್ನ ಕೊಡ್ತೀವಿ. ಪ್ರತಿ ವರ್ಷ ಸುಮಾರು 20 ಕೋಟಿ ರೂಪಾಯಿ ಹಣವನ್ನ ರೈತರ ಕಲ್ಯಾಣಕ್ಕೆ ವಿವಿಧ ರೂಪಗಳಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾರಿಗೆ ಯಾರು ಹಾಲು ಉತ್ಪಾದಕರಿದ್ದಾರೆ ಅವರಿಗೆ ಸುಮಾರು 20 ಕೋಟಿ ರೂಪಾಯಿ ಹಣವನ್ನ ಕೊಡ್ತಾ ಇದ್ದೀವಿ. ನಮ್ಮ ಡೈರಿ ಸೆಕ್ರೆಟರಿಗಳಿಗೆ ಇನ್ನ 15,000 ರೂಪಾಯಿ ಆಗಿಲ್ಲ. ಇದರಲ್ಲಿ 1-2-3 ವಿಚಾರಗಳು ಇದೆ. ಕೆಲವು ಡೈರಿಗಳಲ್ಲಿ ಒಬ್ಬರೇ ಇದ್ದಾರಂತೆ, ಇನ್ ಕೆಲವು ಡೈರಿನಲ್ಲಿ ಇಬ್ಬರಿದ್ದಾರಂತೆ, ಇನ್ ಕೆಲವು ಡೈರಿನಲ್ಲಿ 4 ಜನ ಇದ್ದಾರಂತೆ. ಅದ್ರ ಬಗ್ಗೆ ಒಂಚೂರು ಚರ್ಚೆ ಸೋಮವಾರ ನಮ್ಮ ಡೈರೆಕ್ಟರ್ಗಳೆಲ್ಲ ಕೂತು ಮಾತನಾಡಿ ಅದಾದ ಮಾರನೆಗೆ ಅವರಿಗೆಲ್ಲರೂ ಕೂಡ ಪೇಮೆಂಟ್ ಅನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಎಲ್ಲನೂ ಫ್ರೀ ಸಿಗುವುದಿಲ್ಲ, ಖಂಡಿತ ಮುಂದೆ ಎಲ್ಲಾನು ಫ್ರೀ. 20 ಪೈಸಾ ಅಂತ ಅಂದ್ರೆ ಸರ್ಕಾರಕ್ಕೆ ಎಂತ ಪರಿಸ್ಥಿತಿ ಆಗಿದೆ ಅಂತ ಅಂದ್ರೆ ಗ್ಯಾರಂಟಿ, ಇದನ್ನು ಒಂದು ಗ್ಯಾರಂಟಿ ಅಂತ ತಿಳ್ಕೊ. ಬಹಳಷ್ಟು ಕಷ್ಟ ಇದೆ. ಸೊ ಬದಲಾವಣೆ ನೋಡೋಣ, ಆರ್ಥಿಕ ಸುಧಾರಣೆ ಆದ್ಮೇಲೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲ ಕಾರ್ಮಿಕರ ದಿನಾಚರಣೆಗೆ ತಮ್ಮೆಲ್ಲರೂ ಕೂಡ ಶುಭಾಶಯಗಳು. ಧನ್ಯವಾದ.